ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕ ಕಡೆಯಿಂದ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಯಾರೇ ನೋಡಿದ್ರು ಯಾವ್ದಾದ್ರೂ ಒಂದು ಸಮಸ್ಯೆಯಲ್ಲಿರ್ತಾರೆ. ದೈಹಿಕ ಸಮಸ್ಯೆ ಇರ್ಬೋದು, ಮಾನಸಿಕ ಸಮಸ್ಯೆ ಇರ್ಬೋದು. ಯೋಗ ಟ್ರೈ ಮಾಡೋ ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ. ಯಾಕೆ ಈ ವಿಷಯ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈಗ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇರುತ್ತೆ. ಸೊ ಅದರಲ್ಲೂ ನಮ್ಮ ಮೋದಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ಸಿಕ್ಕಾಪಟ್ಟೆ ಯೋಗಗೆ ಒತ್ತನ್ನು ನಾವು ಅದೇ ವಾರದಲ್ಲಿರೋದ್ರಿಂದ ಯೋಗ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಸುಮಾರು ಜನ ಯೋಗ ಬಗ್ಗೆ ಸಾಕಷ್ಟು ವಿಚಾರ ತಿಳಿದಿದ್ದಾರೆ. ಅದರಲ್ಲಿ ಕೆಲವು ವಿಚಾರ ನನ್ನ ಈ ಒಂದು ಪಾಡ್ಕಾಸ್ಟ್ ಇಂದ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳುವಂತಹ ಒಂದು ಅವಕಾಶ. ಇವತ್ತು ನನ್ನ ಕೃತಿಕ ಕುಟೀರ ಯೂಟ್ಯೂಬ್ ಚಾನೆಲ್ ನಲ್ಲಿ ನಮ್ಮ ಮೈಸೂರಿನಲ್ಲೇ ಸಿಕ್ಕಾಪಟ್ಟೆ ಫೇಮಸ್ ಆಗಿ ಎಲ್ಲ ಕಡೆ ಇಂಟರ್ನ್ಯಾಷನಲ್ ಲೆವೆಲ್ ರೇಂಜ್ಗೆ ಹೋಗಿ ಯೋಗನ ಟ್ರೈನ್ ಮಾಡಿ ಟ್ರೈನ್ಡ್ ಸರ್ಟಿಫಿಕೇಟ್ ಆಗಿ, ಜೊತೆಗೆ ನಮ್ಮ ಮೈಸೂರಿನ ಬೈಕರ್ ಅಂತಾನೆ ಹೆಸರು ಮಾಡಿರುವಂತಹ ಕಾಂಚನ ವೆರಿ ಪ್ಲೆಸೆಂಟ್, ವೆರಿ ಸಾಫ್ಟ್ ಸ್ಪೋಕನ್, ಮಲ್ಟಿ ಟ್ಯಾಲೆಂಟೆಡ್ ಕಾಂಚನ ಅವರು ಎಷ್ಟು ವರ್ಷದಿಂದ ಯೋಗ ಮಾಡ್ತಾರೆ? ನಾವು ಯೋಗ ಶುರು ಮಾಡಿದ್ದು ನಾವು 4 ವರ್ಷ ಹುಡುಗಿದ್ದಾರ. ಸೊ ಇವಾಗ ಬರಾಬರಿ 30 ವರ್ಷ ಆಗಿದೆ. 29 ಇಯರ್ಸ್ ಆಗಿದೆ ಶುರು ಮಾಡಿ. 29 ಇಯರ್ಸ್ ಇಂದ ನಾವು 1 ವರ್ಷ ಮಾಡಿದ್ರೆ ಪ್ರೌಡ್ ಫೀಲಿಂಗ್ ಕಾಲರ್ ಮೇಲೆ ಎತ್ಕೊಂಡು ಓಡಾಡ್ತಾ ಇರ್ತೀವಿ. ಸೊ 30 ಇಯರ್ಸ್ ಇಂದ ಯೋಗ ಮಾಡ್ತಾ ಇದ್ದೀರಾ. ಅಂಡ್ ಫಸ್ಟ್ ಆಫ್ ಆಲ್ ಇಂಟರ್ನ್ಯಾಷನಲ್ ಯೋಗ ಡೇಗೆ ನಿಮಗೆ ಸ್ವಾಗತ ಅಂತ ಹೇಳಬೇಕು. ಸೊ ಯೋಗ ಅಂದ ತಕ್ಷಣ ಎಲ್ಲರೂ ಕಾಂಚನ ಹೆಂಗೆ ಯೋಗನ 1 ತಿಂಗಳು ಪ್ರಾಕ್ಟೀಸ್ ಮಾಡಿದ್ರೆ ಸಣ್ಣ ಆಗ್ಬಿಡ್ತೀವ ಅಥವಾ ಫುಲ್ ಫಿಟ್ ಆಗ್ಬಿಡ್ತೀವ, ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ನಿಮಗೆ. ಫಸ್ಟ್ ಆಫ್ ಆಲ್ ನಮ್ಮ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನದಂದು ಏನ್ ಹೇಳ್ತಾರೆ? ಯೋಗ ಅಂದ್ರೆ ಏನು? 1 ವರ್ಡ್ ಹೇಳ್ತಾರೆ. ಯೋಗ ಅಂತಂದ್ರೆ ಯೂನಿಯನ್. ನಾವು ಜೋಡಿಸೋದು, ಏನನ್ನು ಜೋಡಿಸ್ಕೊಳ್ತಾರೆ ನಮ್ಮ ಮನಸ್ಸನ್ನ ನಮ್ಮ ದೇಹಕ್ಕೆ. ಯಾಕೆ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ, ನಮ್ಮ ಥಾಟ್ ಈಗ ನೋವು ಕೊಡ್ತಾ ಇರುತ್ತೆ, ನಮ್ಮಲ್ಲಿ ನೋಡ್ತೀವಿ ಈಗ ಹೋಗ್ಬಿಟ್ಟು ರಾತ್ರಿ ಏನಪ್ಪ ಊಟ. ಸೊ ನಾವ್ ಎಲ್ಲಿದ್ದೀವಿ ನಮ್ಮ ಮನಸ್ಸನ್ನ ಅಲ್ಲಿ ತಗೊಂಡ್ ಬರೋದೇ. ಸೂಪರ್, ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರು. ನಿಜವಾಗ್ಲೂ ಪ್ರಾಕ್ಟಿಕಲಿ ಅದೇ ಆಗ್ತಾ ಇರೋದು ಇತ್ತೀಚಿನಲ್ಲಿ. ಹಾಗಿದ್ರೆ ಯೋಗ ನಿಜವಾಗ್ಲೂ ಇವತ್ತಿನ ದಿನದಲ್ಲಿ ಇರುವಂತಹ ಒಬೆಸಿಟಿ ಪ್ರಾಬ್ಲಮ್ ಇರಬಹುದು, ಹೈಪರ್ ಟೆನ್ಷನ್ ಪ್ರಾಬ್ಲಮ್ ಇರಬಹುದು, ಮತ್ತೆ ಡಯಾಬಿಟೀಸ್ ಅದಂತೂ ಸಿಕ್ಕಾಬಿಟ್ಟೆ ಸಣ್ಣ ಮಕ್ಕಳಿಗೆಲ್ಲ ಇದೆ ಅಂತ. ನಿಜವಾಗ್ಲೂ ಯೋಗ ಹೆಲ್ಪ್ ಆಗುತ್ತಾ ನಮ್ಮ ಹೆಲ್ತ್ ರಿಲೇಟೆಡ್? 100% ಹೆಲ್ಪ್ ಆಗುತ್ತೆ. ಬಟ್ ಇದನ್ನ ನಾವು ಕನ್ಸಿಸ್ಟೆಂಟ್ ಆಗಿ ಮಾಡಬೇಕು. ಜನ ಯೋಗನ ಮ್ಯಾಜಿಕ್ ಅಂತ ಅನ್ಕೊಂಡಿರ್ತಾರೆ. ಅದು ಅಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ನಿಮಗೆ ಜ್ವರ ಬಂತು ಅಂತಂದ್ರೆ ಬರೀ 1 ಡೋಸ್ ನೀವು ಪ್ಯಾರಾಸಿಟಮಾಲ್ ತಗೊಂಡ್ಬಿಟ್ರೆ ಆಗೋಲ್ಲ. ಅಟ್ಲೀಸ್ಟ್ 2-3 ಡೋಸ್ ಬಿಡಬೇಕು. ಅದೇ ಥರ ಯೋಗಾಸನ ಏನೇನು ಮಾಡ್ತೀವಿ ಅದು ಕನ್ಸಿಸ್ಟೆಂಟ್ ಆಗಿ ಹೋಗಬೇಕು. ಆವಾಗ ನಮ್ಮ ದೇಹಕ್ಕೆ ಬರೋಕ್ಕಾಗೋದು. ಈಗ 1 ಫುಲ್ ಪೀಸಾ ತಿಂದ್ಬಿಟ್ಟು ನಾನು 100 ನಮಸ್ಕಾರ ಮಾಡಿದ್ರೆ ಸಣ್ಣ ಆಗ್ತದೆ ಅಂತ ಸೊ ನಾವು ಎಷ್ಟು ಕ್ಯಾಲರೀಸ್ ತಗೊಳ್ತೀವಿ ಅಷ್ಟು ಬರ್ನ್ ಮಾಡ್ತಾ ಇದ್ದೀವಿ ಅಂತ ನಾವು ಚೆಕ್ ಮಾಡ್ಬೋದು. ಸೊ ಈ ಥರ ಮ್ಯಾನೇಜ್ ಮಾಡಿಕೊಂಡ್ರೆ 100% ಬರುತ್ತೆ. ಯೋಗ ಮಾಡೋದು ಒಂದೇ, ಜಿಮ್ ಹೋಗೋದು ಒಂದೇ. ಇದಕ್ಕೆ ನಿಮ್ಮ ಒಂದು ನಿಜವಾದ ಟ್ರೈನರ್ ಆಗಿ ನೀವು 30 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಈ ಮಾತನ್ನ ಕೇಳಿರ್ತೀರ ಬಹುಶಃ. ಸೊ ಏನ್ ಹೇಳ್ತೀರಾ? ಎರಡು ಬೇರೆ ಆದ್ರೆ ಎರಡು ಸೈಡ್ ಬೈ ಸೈಡ್ ಪಾರ್ಲರ್ ಲೈನ್ಸ್ ತರಲಿಲ್ಲ. ಒಂದಕ್ಕೊಂದು ಕಾಂಪ್ಲಿಮೆಂಟ್ ಆಗಿ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ಜಿಮ್ಗೂ ಹೇಳ್ಬೋದು. ಸೊ ವೇಟ್ ಟ್ರೈನಿಂಗ್ ಮಾಡಿದ್ರೆ ಅವ್ರು ಕೂಡ ನಮ್ಮ ಕ್ಲಾಸ್ ಮಾಡ್ತಾರೆ. ಈ ಯೋಗ ಹೋಗೋಕೆ ನಾವು ವೇಟ್ ಟ್ರೈನಿಂಗ್ ಮಾಡಿ ಅಂತ ಹೇಳ್ತೀವಿ. ಬಿಕಾಸ್ ಯೂಶಲಿ ವೇಟ್ ಟ್ರೈನಿಂಗ್ ಮಾಡೋದ್ರಿಂದ ನಮ್ಮ ಮಸಲ್ಸ್ ಏನಾಗುತ್ತೆ ಅದು ಟೈಟ್ ಆಗುತ್ತೆ, ಸ್ಟಿಫ್ನೆಸ್ ಬಂದ್ಬಿಡುತ್ತೆ. ಅದನ್ನ ಕರೆಕ್ಟ್ ಫ್ಲೆಕ್ಸಿಬಿಲಿಟಿ ಕೊಡಲಿಲ್ಲ. ಸೊ ಅದಕ್ಕೆ ಹೆಲ್ಪ್ ಮಾಡುತ್ತೆ ಕಾಂಪ್ಲಿಮೆಂಟ್ ಮಾಡೋದು ಯೋಗ. ಆಸನಾಸ್ ಮಾಡಿದಾಗ ನಮ್ಮ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಇಂಪ್ರೂವ್ ಆಗುತ್ತೆ. ಅದನ್ನ ಯೋಗ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾವು ಸ್ವಲ್ಪ ವೇಟ್ ಟ್ರೈನಿಂಗ್ ಮಾಡೋದ್ರಿಂದ ನಮ್ಮ ಮಸಲ್ ಸ್ಟ್ರೆಂತ್ ಚೆನ್ನಾಗಾಗುತ್ತೆ. ಸೊ ಹೆಲ್ದಿ ಏಜ್ಗೆ ಹೆಲ್ಪ್ ಆಗುತ್ತೆ. ಈ ಸಲ ಇರೋ ಟಾಪಿಕ್ ಅದೇ ಯೋಗ ಫಾರ್ ಹೆಲ್ದಿ ಏಜ್. ಸೊ ಕೆಲವು ಯೋಗ ಮಾಡೋದು ವೇಟ್ಸ್ ಮಾಡಬಾರ್ದು, ವೇಟ್ಸ್ ಮಾಡೋದು ಯೋಗ ಮಾಡಬಾರ್ದು, ಆಗಿಲ್ಲ. ಎರಡು ಕಾಂಪ್ಲಿಮೆಂಟ್ ಆಗಿ ತಗೋಬಹುದು. ಓಕೆ, ಆಕ್ಚುಲಿ ಯೋಗ ಅಂತಂದ್ರೆ ನೀವು ಹೇಳಿದ್ರಿ ಒಂದು ಸಮತೋಲನ ಎಲ್ಲವನ್ನು ಜೋಡಿಸಿ ಕೂರಿಸುವಂಥದ್ದು. ಈಗ ಜಿಮ್ಗೆಲ್ಲ ಹೋದ್ರೆ ನೀವು ಹೇಳಿದ್ರಿ ವೇಟ್ ಎತ್ತುತ್ತೀವಿ ಅಂತ ಅನ್ಕೊಂಡು. ಈ ಯೋಗ ಮಾಡೋದ್ರಿಂದ, ಬರೀ ಯೋಗ ಮಾಡೋದ್ರಿಂದ ಆ ಒಂದು ಸ್ವಲ್ಪ ದಿನಕ್ಕೆ ಮಾತ್ರ ಬಾಡಿ ಫಿಟ್ ಆಗಿರುತ್ತೆ. ಬಿಟ್ಬಿಟ್ರೆ ದಪ್ಪ ಆಗೋಗ್ತಾರೆ, ಜಾಸ್ತಿ ಯೋಗ ಮಾಡಬೇಡ. ಈ ಮಾತು ತುಂಬಾ ಕೇಳಿದ್ವಿ. ಇವತ್ತು ಜಿಮ್ಮಿಗೆ ಹೋಗೋರ್ಗೂ ಇದೇ ಮಾತು ಹೇಳ್ತಾರೆ, ನೀವು ಒಂದ್ಸತಿ ಶುರು ಮಾಡಿದ್ರೆ ನಿಲ್ಲಿಸ್ಬಾರ್ದು ಅಂತ. ಸೊ ಏನು ಅದು ಇವತ್ತು ನನಗೆ ತುಂಬಾ ಜನ ಇರೋದ್ರಿಂದ ನಾನು ಹೇಳ್ತೀನಿ. ಏನಾಗುತ್ತೆ ಅಂತಂದ್ರೆ ನೀವು ಇವಾಗ 2 ಚಪಾತಿ ತಿಂತಾ ಇರ್ತೀರ, 2 ಚಪಾತಿ ಜೊತೆಗೆ ನೀವು ವರ್ಕೌಟ್ ಮಾಡ್ತಾ ಇರ್ತಾರೆ.
ಯೋಗಾಸನ ಮಾಡಿ. ನೀವು ಯೋಗಾಸನ ಎನ್ಸ್ಕೊಳ್ತೀರಾ ತಿನ್ನೋದು 2 ಇರ್ತಾರೆ ಹಾಗೆ ಯಾಕಂದ್ರೆ ನೀವು ಎಷ್ಟು ಹೋಗ್ತಾ ಇರ್ತೀರಾ ಅಷ್ಟರಲ್ಲಿ ಬರ್ನ್ ಆಗ್ತಾರಲ್ಲ. ಸೊ ಅದು ಬೈ ಡಿಫಾಲ್ಟ್ ನೀವು ದಪ್ಪ ಆಗ್ತೀರಾ ಅಂದ್ಬಿಟ್ಟು ನಿಲ್ಸಿದ್ರಿಂದ ದಪ್ಪ ಆಯಿತು, ಯೋಗ ಮಾಡಿ ಬಿಟ್ಬಿಟ್ರೆ ದಪ್ಪ ಆಯಿತು ಅನ್ನೋದು ದೊಡ್ಡ myth. ಯೋಗ ದಿನದಿಂದ ಎಲ್ಲರೂ ಹೇಳ್ತಾರೆ 1 ವಾರ ಶುರು ಮಾಡ್ತಾರೆ, ಅದಾದ್ಮೇಲೆ ಸ್ವಲ್ಪ ಡೌನ್ ಆಗುತ್ತೆ. ಇದನ್ನ ಕನ್ಸಿಸ್ಟೆನ್ಸಿ ಮಾಡಬೇಕು ಅಂತಂದ್ರೆ ಸೋಷಿಯಲ್ ಮೀಡಿಯಾ ತುಂಬಾನೇ ಇನ್ಫ್ಲೂಯೆನ್ಸ್ ಆಗುತ್ತೆ. ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಯೋಗದ 1 ವಾರ ಪೋಸ್ಟ್ ಬಂದೇ ಬರುತ್ತೆ. ಸೊ ಸೋಷಿಯಲ್ ಮೀಡಿಯಾ ನೋಡಿ 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 ಜಾಸ್ತಿ ಯೋಗ ಮಾಡೋರು ಮನೆಯಲ್ಲಿ. ಇನ್ ಕೇಸ್ ಆಫ್ ಸೋಷಿಯಲ್ ಮೀಡಿಯಾ ಇಲ್ಲ ಅಂತಂದ್ರೆ ಟ್ರೈನಿಂಗ್, ಯೋಗ ಟ್ರೈನಿಂಗ್ ಹೀಗೆ ಇರುತ್ತೆ ಅಂತ ಹೇಳ್ತೀರಾ? ಇಲ್ಲ ಖಂಡಿತ ಇಲ್ಲ, ತುಂಬ ಅಪ್ ಆಗಿದೆ. ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಧಾರಾವಾಹಿ ಯೋಗ ಕಂಡುಬಿಟ್ಟು ಹಿರಣ್ಯ ಯೋಗ ಅಂತ ಬಂತು, ಕೋಟ್ ಯೋಗ ಅಂತ ಬಂತು, ಬಿರಿಯಾನಿ ಯೋಗ ಅಂತ ಬಂದಿದೆ. ಒಂದು ಸ್ಪೂನ್ ಬಿರಿಯಾನಿ ತಿನ್ನೋದು ಯೋಗ ಮಾಡಿದ್ರು. ಹಂಗೆ ಆಗಿದೆ. ಸೊ ಒಂದು ಟ್ರೆಡಿಷನಲ್ ಆಸ್ಪೆಕ್ಟ್ ಏನಿದೆ ಅದು ಹೋಗ್ತಾ ಇದೆ. ಮೋಸ್ಟ್ಲಿ ಫಾರಿನರ್ಸ್ ಇಂದಾನೆ ಅಂದ್ರೆ ಏನಾಗ್ತಂದ್ರೆ ಅವರು ಟ್ರೆಡಿಷನಲ್ ಲೆವೆಲ್ ಬಿಟ್ಬಿಟ್ಟು ಏನೋ ಕ್ರಿಯೇಟಿವ್ ಆಗಿ ಮಾಡ್ತಾರೆ, ಅದನ್ನ ನಾವು ಅಳವಡಿಸ್ಕೊಂತೀವಿ. ಆಮೇಲೆ ನಮ್ಮ ಟ್ರೆಡಿಷನಲ್ ಲೆವೆಲ್ ನಾವು ಬಿಟ್ಟು ಅವ್ರು ಟ್ರೆಡಿಷನಲ್ ಹೋಗ್ತಾರೆ, ಹಂಗಾಗ್ತಾ ಇದೆ. ಸೊ ಅಷ್ಟು ಟ್ರೆಡಿಷನಲ್ ವೇ ಆಗಿ ನಾವು ತಗೊಂಡು ಹೋಗೋದು ಬೆಟರ್. ಓಕೆ, ಆಕ್ಚುಲಿ ಟ್ರೆಡಿಷನಲ್ ಯೋಗ ಅಂದ್ರೆ ಏನು? ಎಷ್ಟು ನಿಮಿಷ ಯೋಗ ಮಾಡೋದು? ಅದು ಟ್ರೆಡಿಷನಲ್ ವೇ ಅಲ್ಲಿ ಇದೆಯಾ ಅಥವಾ ಟ್ರೆಡಿಷನಲ್ ವೇ ಅಂದ್ರೆ ಇಷ್ಟು ಮಾತ್ರ, ಇನ್ನು ಮಿಕ್ಕಿದ್ದೆಲ್ಲ ನಾವು ಅಳವಡಿಸ್ಕೊಂಡಿರೋದು ಅಂತ ಹೇಳ್ತೀರಾ? ಟ್ರೆಡಿಷನಲ್ ಯೋಗ ಬಂದು ಪತಂಜಲಿ ಯೋಗ ಸೂತ್ರಾಸನ ನಾನು ಕಲಿತಿರೋದು, ಗೇರ್ನಾಸನ ಅಂತ ಇದೆಲ್ಲ ನಮ್ಮ ಯೋಗ ಟೆಕ್ಸ್ಟ್ ಬುಕ್ಸ್. ಇದನ್ನೇ ನನ್ನ ಟೀಚರ್ ನನಗೆ ಹೇಳ್ಕೊಟ್ಟಿರೋದು, ನಾನು ಅದೇ ಫಾಲೋ ಮಾಡ್ಕೊಂಡು ನನ್ನ ಸ್ಟೂಡೆಂಟ್ ನಾನು ಹೇಳಿರೋದು. ದಿಸ್ ಇಸ್ ಅ ಟ್ರೆಡಿಷನಲ್ ವೇ ಆಫ್ ಡೂಯಿಂಗ್ ಯೋಗ ಅಂತ. ಅದಕ್ಕೆ ಯೋಗ ಅಂತಂದ್ರೆ ಅದೇ ಬರೀ ಆಸನ ಅಲ್ಲ, ಪ್ರಾಣಾಯಾಮ ಇನ್ಕ್ಲೂಡ್ ಆಗುತ್ತೆ, ಧ್ಯಾನ ಇನ್ಕ್ಲೂಡ್ ಆಗುತ್ತೆ, ಇದೆಲ್ಲ ಅಭ್ಯಾಸ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ ಯೋಗ ಅಂತಂದಾಗ. ಸೊ ನಮ್ಮ ಕ್ಲಾಸ್ 1 ಅವರ್ ಬರೀ ಆಸನಾಸ್ ಮಾಡೋದು ಸಾಕಾಗಿಲ್ಲ. ಇಷ್ಟು ಡಿಫ್ರೆಂಟ್ ರೀತಿ ಮಾಡ್ಬೋದು, ನಾವು ಮೆಡಿಟೇಷನ್ ಗಮನ ಕೊಡಬೇಕು, ರಿಸ್ಟ್ರಿಕ್ಷನ್ ಆಫ್ ಫುಡ್ ಮೇಲೆ ಗಮನ ಕೊಡಬೇಕು, ಇದೆಲ್ಲ ಇನ್ಕ್ಲೂಡ್ ಮಾಡಬೇಕು. ಇದನ್ನ ನಾವು ಟ್ರೆಡಿಷನಲ್ ಸೆನ್ಸ್ ಬುಕ್ಸಲ್ಲಿ ಹೇಳ್ಬೋದು. ಅದನ್ನ ಬಿಟ್ಬಿಟ್ಟು ಇವಾಗ ಕೆಲವರು ಬರೀ 1 ಅವರ್ ರಿಗ್ರೆಸ್ ಆಗಿ ಯೋಗ ಚೆನ್ನಾಗಿ ಸೆಟಪ್ ಪ್ರೊವೈಡ್ ಅಂತ ಬರ್ತಾರೆ. ಇದು ಮಾಡ್ಬೋದು ಕಂಪ್ಲೀಟ್ ಟ್ರೆಡಿಷನಲ್ ಸೆನ್ಸ್ ಹಠ ಯೋಗ, ಹಾರ್ಟ್ ಲೆಫ್ಟ್ ಅಂಡ್ ರೈಟ್, ಹೀಟ್ ಅಂಡ್ ಕೋಲ್ಡ್, ಸನ್ ಮೂನ್ನ ಬ್ಯಾಲೆನ್ಸ್ ಮಾಡೋದ್ರಿಂದ. ಓಕೆ, ಸೊ ನೀವು ಹೇಳ್ತಾ ಇದ್ವಿ ಬರೀ ಆಸನಾಸ್ ಮಾಡಬಾರ್ದು, ಇದೆಲ್ಲ ಮಾಡಬೇಕು ಅಂತಂದಾಗ ಆ್ಯಕ್ಚುಲಿ ಯೋಗನ 5 ಮಿನಿಟ್ಸ್ ಮಾಡಿದ್ರು ಸಾಕು ಅಂತ ಹೇಳೋದಿದೆ. ಸೊ ನಿಜವಾಗ್ಲೂ 5 ಮಿನಿಟ್ಸ್ ಯೋಗ ಮಾಡಿದ್ರೆ ನಮ್ಮ ಡೈಲಿ ಲೈಫ್ ಅಥವಾ ಡೈಲಿ ರೊಟೀನಲ್ಲಿ ಸಾಕ? ಇಲ್ಲ, ಖಂಡಿತ ಸಾಕಾಗಲ್ಲ. ಎಷ್ಟೊಂದು ಮಾಡಬೇಕು ಅಂತ ನನಗೆ ಕೇಳಿದ್ವಿ. ಎಷ್ಟೊಂದು ಮಾಡಬೇಕು ಅಂತಂದ್ರೆ ಈಗ ಒಂದು ಫಾರ್ ಎಕ್ಸಾಂಪಲ್ ಡೇ ತುಂಬ ಬಿಸಿದೆ ಅಂತಂದಾಗ ಒಂದು 20 ಮಿನಿಟ್ಸ್ ಎಲ್ಲ ತೊಗೊಳ್ಳೋಣ. ಅದಕ್ಕೆ ಒಂದು 5 ನಿಮಿಷ ಮುಸ್ಲಿಂ ಮಾಡ್ಕೊಳ್ತೀರಾ, 5 ನಿಮಿಷ ಪ್ರಾಣಾಯಾಮ ಮಾಡ್ತೀರಾ, 5 ನಿಮಿಷ ಮೆಡಿಟೇಷನ್ ಮಾಡ್ಕೊಳ್ತೀರಾ, ಇನ್ನು 5 ನಿಮಿಷ ಸ್ವಲ್ಪ ಫಿಸಿಕಲ್ ಆಸನಾಸ್ ಮಾಡ್ಕೊಳ್ತೀರಾ. ಅದು ಮಿನಿಮಮ್ ನಾನು ಹೇಳ್ತಾರೆ. ಬಟ್ ಯೂಶಲಿ 1 ಅವರ್ ನಾವು ಟೈಮ್ ಮಾಡ್ಕೊಂಡ್ರೆ ಇಟ್ ಇಸ್ ಎಕ್ಸಲೆಂಟ್. ನಮ್ಮ ದೇಹಕ್ಕೆ ಅದು ಚೆನ್ನಾಗಿ ವರ್ಕ್ ಆಗುತ್ತೆ, ಮನಸ್ಸಿಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ 1 ಅವರ್ ಗೆ ಐಡಿಯಲ್ ಟೈಮ್ ಅಂತ ನಾನು ಹೇಳಿದ್ದೀನಿ. ಟೈಮೇ ಇಲ್ಲ ಅನ್ನೋರಿಗೆ ಅಟ್ಲೀಸ್ಟ್ 20 ಮಿನಿಟ್ಸ್. ಓಕೆ, ಸೊ ಬೇರೆ ಮಿನಿಮಮ್ 20 ಮಿನಿಟ್ಸ್ ಯೋಗ. ಓಕೆ, ಸೊ ಇಂಟರ್ನ್ಯಾಷನಲ್ ಯೋಗ ಡೇ ನಾನು ಆಗಲೇ ಹೇಳಿದಾಗೆ ಮೋದಿಜಿ ಅವ್ರು ಬಂದ್ಮೇಲಂತೂ ಸಿಕ್ಕಾಪಟ್ಟೆ ಅದಕ್ಕೊಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಯೋಗ ಡೇ ಏನು ಸಿಗ್ನಿಫಿಕೆನ್ಸ್ ಅಂತ ಹೇಳಿ? ಅದೇ ಮೋದಿಜಿ ಅವರು ಬಂದರೆ ಯೋಗ ಟೀಚರ್, ಯೋಗ ಹೋದೆ ಆದರೆ ಯೋಗ ಟೀಚರ್ಸ್ ಕೂಡ ಜಾಸ್ತಿ ಬಂದಿದೆ. ಮುಂಚೆ ನಮ್ಮನೇನೋ ಒಂದು ಫಿಸಿಕಲ್ ಎಕ್ಸಸೈಸ್ ಟೀಚರ್ ಥರ ಒಂಥರ ನೋಡ್ಬೋದು, ಯೋಗ ನಮ್ಮ ಸಪ್ರೇಟ್ ಆಸ್ಪೆಕ್ಟ್ ಥರ ನೋಡ್ತಾ ಇಲ್ಲ. ಸೊ ವ್ಯಾಲ್ಯೂ ಜಾಸ್ತಿ ಆಗಿದೆ. ಆ್ಯಂಡ್ ಇಡೀ ವರ್ಲ್ಡ್ಗೆ ನಾವು ಇದೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋ ಲೆಕ್ಕ. ಸರ್ ನೋಡಿ, ಎಂಟೈರ್ ವರ್ಲ್ಡ್ ಅವತ್ತು ಒಂದು ದಿನ ಯಾವುದೇ ಥರ ಒಂದು ಭೇದ ಭಾವ ಇಲ್ಲದೆ ಒಟ್ಟಿಗೆ ಯೋಗ ಮಾಡ್ತಾರೆ. ಸಚ್ ಅ ಪ್ಲಸ್ ಪಾಯಿಂಟ್. ಬಿಕಾಸ್ ಕೆಲವು ಕಡೆ ಹೋಗಿ ಕೆಲವು ನಾವು ಓಂಕಾರ ಹೇಳಿಲ್ಲ ಅಂತ ಅಂತೀವಿ ಅಂತಾರೆ, ಕೆಲವರು ಒಂದು ಪರ್ಟಿಕ್ಯುಲರ್ ಆಸನ ಕೊಡಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲ, ಅದೆಲ್ಲ ಹೋಗ್ಬೋದು. ಬಿಕಾಸ್ ಇಟ್ಸ್ ಗುಡ್ ಫಾರ್ ಯು, ಫಾರ್ ದ ಬಾಡಿ, ಫಾರ್ ಮೈಂಡ್. ಸೊ ಅದೆಲ್ಲ ಹೋಗ್ಬಿಟ್ಟು ಒನ್ನೆಸ್ ಬರುತ್ತೆ ಯೋಗದಿಂದ. ಸೊ ದಿಸ್ ಇಸ್ ಒನ್ ಪ್ಲಸ್ ಪಾಯಿಂಟ್ ಆಫ್ ಇಂಟರ್ನ್ಯಾಷನಲ್ ಯೋಗ. ಫಸ್ಟ್ ಟೈಮ್ ಎಲ್ಲ ನಮ್ಮ ಮೈಸೂರಲ್ಲಿ ಅರಮನೆ ಮೈದಾನದಲ್ಲಿ ಅರಮನೆ ಮುಂದೆ ಮಾಡಿದ್ವಿ. ಸೊ ನೀವು ಸ್ಟೇಜ್ ಮೇಲೆ ಇದ್ರಿ. ಸೊ ಕ್ಲಾಸಲ್ಲಿ ಹೇಳ್ಕೊಡೋದಕ್ಕೂ ಅಥವಾ ಒಂದು ಕಡೆ ಎಲ್ಲ ಸೇರಿ ಹೇಳ್ಕೊಡೋದಕ್ಕೂ ಪಾರ್ಕಲ್ಲೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಬಟ್ ದ್ಯಾಟ್ ವಾಸ್ ದ ಫಸ್ಟ್ ಕಾನ್ಸೆಪ್ಟ್ ನೋಡಿದಾಗ ಹೇಗಿತ್ತು ಅನುಭವ ನಿಮಗೆ? ಸೊ ಹೌ ವಾಸ್ ಯುವರ್ ಏನಂತಾರೆ ನಿಮಗೆ ಇನ್ವಿಟೇಷನ್ ಹೇಗೆ ಸಿಕ್ತು, ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಸೊ ತುಂಬ ಚೆನ್ನಾಗಿತ್ತು. ಮೋದಿಜಿ ವಿಷನ್ ಏನಿತ್ತು
ಇತ್ತೀಚೆಗೆ. ಇದು ಮೆಂಟಲ್ ಹೆಲ್ತ್, ನೀವು ಹೇಳಿದ್ರಿ ಫಿಸಿಕಲಿ ನಾವು ಏನು ತಿಂತೀವಿ ಅದನ್ನು ಡೈಜೆಸ್ಟ್ ಮಾಡಿ ಅದನ್ನು ಹೇಗೆ ಮೆಂಟಲಿ ಹೇಗೆ ಯೋಗ ಹೆಲ್ಪ್ ಆಗುತ್ತೆ? ಮೆಂಟಲಿ ನಮಗೆ ನೀವು ಒಂದು ಆಗಲೇ ಹೇಳಿದ್ರಿ ಡಯಾಬಿಟೀಸ್ ಜಾಸ್ತಿ ಆಗುತ್ತೆ. ಒನ್ ಆಫ್ ದ ಮೇಜರ್ ರೀಸನ್ಸ್ ಡಯಾಬಿಟೀಸ್ ಸ್ಟ್ರೆಸ್. ನೀವು ಇವಾಗ ನಾನೊಬ್ಬರು ಗೈನಿಕದಲ್ಲಿ ಮಾತಾಡ್ತಾರೆ, ಇವಾಗ ಪರ್ಸನಲ್ ಕ್ಲಾಸಸ್ ತಗೋಬೇಕು ನಾವು. ಸೊ ಕೆಲವು ಸಲ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀನಿ ಹೋಗೋದು, ನಾನು ಸ್ಟೂಡೆಂಟ್ ಆಗಿ. ಸೊ ಅವಾಗ ನಾನು ಹೇಳ್ತದೆ ಒಂದು ಹುಡುಗಿ ಪಿಸಿಒಡಿಗೆ ಬಂದಿದ್ದು. ಆ ಹುಡುಗಿ ಏನು ಅಂದರೆ ಪಿಸಿಒಡಿಗೆ ಬಂದಿದ್ದು, ಬಟ್ ಪಿಸಿಒಡಿ ಪಥಾಲಜಿಕಲ್ ಫೈಂಡಿಂಗ್ಸ್ ಏನು ಇಲ್ಲ. ಬಟ್ ಸ್ಟಿಲ್ ಅವ್ರಿಗೆ ಹೇಳಿದ್ದಾರೆ ಪೀರಿಯಡ್ಸ್ ಆಗೋದು, ಅವ್ರಿಗೆ ಬೆನ್ನು ತುಂಬ ಬರೋದು. ನಾನು ಅವ್ರಿಗೆ ಹೇಳಿದೆ ಎಲ್ಲ ಫೈಂಡಿಂಗ್ಸ್ ಝೀರೋ, ಏನು ಅಬ್ನಾರ್ಮಾಲಿಟೀಸ್ ಇಲ್ಲ, ಅದೇನು ಹಿಂಗಾಗ್ತದೆ, ಇದ್ರದ್ದು ಯಾವ ಥರ ಹೇಗೆ ಯೋಗ ಹೇಳ್ಬೋದು. ಆವಾಗ ಡಾಕ್ಟರ್ ಅಂದಿದ್ದು ಏನು ಪ್ರಾಬ್ಲಮ್ಸ್ ಇಲ್ಲ ಅನ್ನೋದ, ಏನಿದೆ ಪ್ರಾಬ್ಲಮ್ ಸ್ಟ್ರೆಸ್. ಸೊ ನೀವು ಇವಾಗ ಸ್ಟ್ರೆಸ್ನ ಆಸ್ ಇಂಗ್ಲಿಷ್ ಮೆಡಿಸಿನ್ ಹೇಗೆ ಟ್ಯಾಕಲ್ ಮಾಡ್ತೀರಾ ಆಮೇಲೆ ಸೈಕಲಾಜಿಕಲಿ ನಿಮಗೆ ಕೆಲವು ಮೆಡಿಸಿನ್ಸ್ ಕೊಡೋದು, ಅದಕ್ಕೆ ಇಟ್ಸ್ ಹೈಯರ್ ಸ್ಟೇಜ್. ಅದು ಬಿಟ್ಟರೆ ನೀವು ಸ್ಟ್ರೆಸ್ನ ಮ್ಯಾನೇಜ್ ಮಾಡೋದು ಪಾಸಿಬಲ್ ಇರೋದೇ ಈಗ ಯೋಗ ಇದೆ. ಒಂದು ಮೆಡಿಟೇಷನ್ ಮಾಡೋದು, ಪ್ರಾಣಾಯಾಮ ಮಾಡೋದು. ನಾವು ಫಿಸಿಕಲಿ ನಾವು ಎಷ್ಟು ಇಟ್ಕೊಳ್ತೀವಿ, ನಮ್ಮ ಮೈಂಡ್ಲಿ ಫ್ರೆಶ್ ಆಗಿರ್ತೀವಿ. ನಿಮಗೆ ಏನೋ ಸ್ಟ್ರೆಸ್ ಇರುತ್ತೆ, ಕೋಪ ಮಾಡ್ಕೊಳ್ತಿದ್ರೆ ಅವನು ವಾಕ್ ಹೋಗಿ ಫ್ರೆಶ್ ಆಗ ಮನುಷ್ಯನಿಗೋಸ್ಕರ ಅವನಿಗೆ ಕೋಪ ಬರೋದು. ಸೊ ಮೆಂಟಲ್ ಬ್ಯಾಲೆನ್ಸ್ ನಾವು ತಗೋಬೇಕು ಅಂತಂದರೆ ಪ್ರಾಣಾಯಾಮ, ಧ್ಯಾನ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಾವು ಸ್ಟ್ರೆಸ್ ಕಡಿಮೆ ಆಯಿತು ಅಂದರೆ ನಮ್ಮ ದೇಹದಲ್ಲಿ ಬರುವಂಥ ಒಂದು 50% ಕ್ಯಾಲರಿನ ನಾವು ಅಲ್ಲೇ ಪಾಸ್ ಮಾಡ್ತೀವಿ. ಸೊ ಮೈಂಡ್ಫುಲ್ಲಿ ನಾವು ಈಗ ನಾವು ಸ್ಟ್ರೆಸ್ ಹೇಳ್ತಾ ಇದ್ವಿ. ಸೊ ಒಂದೇ ಒಂದು ವಾಕ್ ಹೋದರೆ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಈಗ ಪುಟ್ಟ ಮಕ್ಕಳಲ್ಲೂ ಸ್ಟ್ರೆಸ್ ಅಂತ ಹೇಳ್ತಾರೆ. ವರ್ಕ್ ಕಲ್ಚರಲ್ಲಿ ಸ್ಟ್ರೆಸ್ ಇರೋದು ಸಹಜ, ಸ್ವಲ್ಪ ಕಾಲೇಜ್ ಡೇಸಲ್ಲಿ. ಬಟ್ ಪುಟ್ಟ ಮಕ್ಕಳಿಗೆ ಸ್ಟ್ರೆಸ್ ಅಂತ ಹೇಳ್ತಾರಲ್ಲ, ಅವರು ಹೇಗೆ ಇದು ಅದನ್ನ ಯೋಗದಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತಾ? ಸ್ಕೂಲ್ಗಳಲ್ಲಿ ಹೇಳ್ಕೊಟ್ಟಾಗ ಅಥವಾ ಮನೆಯಲ್ಲಿ ಪೇರೆಂಟ್ಸು ಮಕ್ಕಳಿಗೆ ಅದು ಸ್ಟ್ರೆಸ್ಸಿಂದ ಆಗ್ತಾ ಇರೋದು ಹೆಂಗೆ ಗೊತ್ತಾಗುತ್ತೆ? ಮನೆಯಲ್ಲಿ ಎನ್ವೈರನ್ಮೆಂಟ್ ಹೇಗಿದೆ ಅದು ತುಂಬ ಮ್ಯಾಚ್ ಆಗುತ್ತೆ. ಈಗ ಮಕ್ಕಳಿಗೆ ಅದನ್ನು ಸ್ಟ್ರೆಸ್ ಇನ್ವಾಲ್ವ್ ಆಗ್ತಾ ಇದೆ ಅಂದರೆ ಏನಕ್ಕೆ ಅಂತ ನಾವು ನೋಡ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ಪೇರೆಂಟ್ಸ್ ಇನ್ವಾಲ್ವ್ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಪ್ಲಸ್ ಆಗುತ್ತೆ. ಸೊ ಮಕ್ಕಳಿಗೆ ಆವಾಗ ಸ್ಟ್ರೆಸ್ನ ಬ್ಯಾಲೆನ್ಸ್ ಮಾಡಿ, ಬಿಕಾಸ್ ಈಗ ವರ್ಕ್ ಎಷ್ಟು ಜಾಸ್ತಿ ಹೋಗ್ತದೆ. ಸ್ಕೂಲಲ್ಲಿ ಕಂಪ್ಯಾರಿಸನ್ ಇರುತ್ತೆ, ಲಂಚ್ ಬಾಕ್ಸ್ ಇರುತ್ತೆ, ನನ್ನ ಹತ್ರ ಆಗಿಲ್ಲ ಅನ್ನೋದಿರುತ್ತೆ. ಹಾಲಿಡೇ ಎಲ್ಲಿ ಹೋಗಿದ್ವಿ ಅನ್ನೋದ್ರಲ್ಲಿ ಮಕ್ಕಳಿಗೆ ಸ್ಟ್ರೆಸ್ ಆಗುತ್ತೆ. ಅಕ್ಕಪಕ್ಕ ಮನೆಗೆ ಪೇರೆಂಟ್ಸ್ ಕಂಪೇರ್ ಮಾಡ್ತಾ ಇರ್ತಾರೆ. ಹಂಗಿಂದ ಮಕ್ಕಳಿಗೆ ಅಷ್ಟು ಮಕ್ಕಳಿಗೆ ಸ್ಟ್ರೆಸ್ ಇನ್ವಾಲ್ವ್ ಆಗುತ್ತೆ. ಬಿಕಾಸ್ ಲೈಫ್ ಇಸ್ ಸೋ ಫಾಸ್ಟ್. ಇಷ್ಟು ಚಿಕ್ಕ ಮಕ್ಕಳಿಗೆ ಸ್ಟ್ರೆಸ್ ಬರೋ ಒಂದು ಪಾಸಿಬಿಲಿಟಿ. ಸೊ ಮನೇಲಿ ಪೇರೆಂಟ್ಸ್ ಇನ್ವಾಲ್ವ್ ಮಾಡಿಕೊಂಡು ಮನೇಲಿ ಮಕ್ಕಳ ಜೊತೆ ಕೂತ್ಕೊಂಡು ಮಾಡೋಣ. ಪೇರೆಂಟ್ಸ್ಗೂ ಸ್ಟ್ರೆಸ್ ಕಡಿಮೆ, ಮಕ್ಕಳಿಗೆ ಸ್ಟ್ರೆಸ್ ಕಡಿಮೆ. ಓಕೆ, ಸೊ ಈ ಒಂದು ಶುಗರ್ ಮೆಂಟಲ್ ಸ್ಟೆಬಿಲಿಟಿನ ಯೋಗ ಮಾಡೋದ್ರಿಂದ ಆಗುತ್ತೆ ಅನ್ನೋದಾದ್ರೆ ಎಷ್ಟು ದಿನ ಮಾಡಬೇಕಾಗುತ್ತೆ? ಅಥವಾ ಒಂದು ಸ್ವಲ್ಪ ದಿನ ಮಾಡಿದ್ರೆ ರಿಲ್ಯಾಕ್ಸ್ ಆಗ್ತೀರಾ, ಮತ್ತೆ ಸ್ಟ್ರೆಸ್ ಬಂದಾಗ ಮಾಡಿದ್ರೆ ಆಯಿತು, ಈ ಹೊಟ್ಟೆ ಹಸಿದಾಗ ನಾವು ಸ್ವಲ್ಪ ತಿಂತೀವಲ್ಲ ಹಾಗೆ ಆ ಥರ ಮಾಡಿದ್ರೆ ಆಗುತ್ತಾ? ಅದೇ ಈಗ ಹೊಟ್ಟೆ ಹಸಿದಾಗ ನಾವು ತಿನ್ಬೇಕು. ಯಾವಾಗ ತಿಂತೀವಿ, ಅಟ್ಲೀಸ್ಟ್ 2 ದಿನ 3 ಮಂತ್ಸ್ ತಿಂತೀವಿ, ಕೆಲವು 4 ಹೊತ್ತು ತಿಂತಾರೆ. ಸೊ ಹಾಗೆ ದಿನ ಮಾಡಬೇಕು, ಎವ್ರಿ ಡೇ ಮಾಡ್ಕೊಳ್ಳೇಬೇಕು. ಅದೇ ದಿನ ಇಷ್ಟೇ ಮಾಡ್ಬೇಕು ಅನ್ನೋದಿರುತ್ತೆ. ಇಲ್ಲ ನಿಮ್ಗೆ ದಿನ ಓಕೆ, ಫಾರ್ ಎಕ್ಸಾಂಪಲ್ ಈಗ ನಾವೇನು ವೆರಿ ಸ್ಟ್ರೆಸ್ಫುಲ್ ಡೇ ಇರುತ್ತೆ. ಸೊ ಅವಾಗ ನಾವೇನು ಮಾಡ್ತೀವಿ, ತುಂಬ ಕಡಿಮೆ ಮಾಡ್ಕೊಳ್ತೀವಿ. ಇಲ್ಲಿ 1 hour ಬಿಟ್ಟು ಹಾಫ್ ಆನ್ ಅವರ್ ಯೋಗ ಮಾಡ್ಕೊಳ್ಳೋಣ. ಒಂದಿನ ಸಂಡೇ ಸ್ವಲ್ಪ ಫ್ರೀ ಆಗಿದ್ದೀನಿ, 1 hour ಮಾಡ್ತಾ ಇರ್ತೀನಿ, 1.5 hours ಮಾಡ್ಕೊಳ್ಳೋಣ. ಸೊ ಈ ಥರ ಟೈಮಿಂಗ್ಸಲ್ಲಿ ನೀವು ವ್ಯತ್ಯಾಸ ಮಾಡ್ಬೋದು. ಬಟ್ ನನ್ನ ಅಡ್ವೈಸ್ ಅದು ಎವ್ರಿ ಡೇ ನಾನು ಒಂದಿನ ರೆಸ್ಟ್ ಡೇ. ಅದು ನೀವು ಸಂಡೇ ನಾನು ತೊಗೊಳ್ಳಿ, ವೆನ್ಸ್ಡೇ ನಾನು ತೊಗೊಳ್ಳಿ. 1 day ರೆಸ್ಟ್ ಕೊಟ್ಬಿಟ್ಟು ಅಟ್ಲೀಸ್ಟ್ 5 days 6 days a week ಕಂಪಲ್ಸರಿ ಮಾಡ್ಕೊಂಡ್ರೆ ಅದು ವರ್ಕ್ ಆಗುತ್ತೆ. ಓಕೆ, ನಾನು ಎಲ್ಲೋ ಕೇಳ್ಬಿಟ್ಟು ಆಲ್ಟರ್ನೇಟಿವ್ ಯೋಗ ಮಾಡೋದ್ರೂ ಸಮಸ್ಯೆ ಇಲ್ಲ. ಸೊ ನೀವೇನು ಹೇಳ್ತೀರಾ? ಬೇಗ ಯೋಗ ಇಲ್ಲ ನಾನು ಕೆಲವು ಸ್ಟೂಡೆಂಟ್ಸು ಹಾಗೆ ತೊಗೊಳ್ತಾರೆ ಕ್ಲಾಸು. ಬಟ್ ಈಗ ಆಲ್ಟರ್ನೇಟ್ ಮಾಡ್ತೀರಾ ಓಕೆ. ಈಗ ಮಧ್ಯದಲ್ಲಿ ದಿನಗಳಲ್ಲಿ ಏನು ಮಾಡ್ಕೊಳ್ತೀರಾ, ಅವಾಗ ಅಟ್ಲೀಸ್ಟ್ ಯಾವುದೋ ಒಂದು ಕಿಕ್ ಬಾಕ್ಸಿಂಗ್ ಹೋಗ್ತಾ ಇದ್ದೀರಾ ಅಥವಾ ಬೇರೆ ಏನೋ ವೇಟ್ಸ್ ಮಾಡ್ತಾ ಇದ್ದೀರಾ, ಅವಾಗ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಅವಾಗ ತೊಂದರೆ ಇಲ್ಲ. ಏನು ಇಲ್ಲ, ಅವತ್ತಿನ ರೆಸ್ಟ್ ಕೊಟ್ಬಿಟ್ರೆ ಅದು ತಿರ್ಗಾ ಲೈಕ್ 1 step ನೀವು ಹಿಂದೆ ಹೋಗಿರ್ತೀರ ಅಷ್ಟೇ. ನೆಕ್ಸ್ಟ್ ಕ್ಲಾಸ್ ನನಗೆ ಬಂದಾಗ ನೀವು 2 step ಹಿಂದೆ ಇರ್ತೀರಿ. ಓಕೆ, ಸೊ ಆಲ್ಟರ್ನೇಟಿವ್ ಯೋಗ ಬೇಡ, ನೀವು ಆಗಲೇ ಹೇಳಿದಾಗೇನೆ ಸಾಕಷ್ಟು ಡಿಫ್ರೆಂಟ್ ಆಗಿರುವಂತಹ ಹೆಸರು ಬಂದಿದೆ. ನಾವು ಅದನ್ನ ಅಳವಡಿಸ್ಕೊತಾ ಇದ್ವಿ ಟ್ರೆಡಿಷನಲ್ ಅಲ್ಲಿ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಈಗ ಶುರುವಿದೆ, ಬಟ್ ಮುಂಚೆಯಿಂದ ಯೋಗ ತುಂಬ ಥರದ ಟ್ರೆಡಿಷನಲ್ ಯೋಗನ ಹೇಳ್ಕೊಳ್ತಾ ಇದ್ದಾರೆ. ಬಟ್ ನಾವು ಅಳವಡಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಫಾರಿನರ್ಸ್ ಅದನ್ನು ಅಳವಡಿಸ್ಕೊಳ್ತಾ ಹೋಗಿದ್ದಾರೆ. ಈಗ ಮತ್ತೆ ಹಿಸ್ಟ್ರಿ ರಿಪೀಟ್ಸ್ ಅನ್ನೋ ಥರ ನಾವು ಮತ್ತೆ ಶುರು ಮಾಡಿದ್ದೀವಿ. ಸೊ ನೀವು ಫಾರಿನ್ ಸ್ಟೂಡೆಂಟ್ಸ್ಗಳನ್ನೆಲ್ಲ ಮೀಟ್ ಮಾಡ್ತಾ ಇದ್ದೀರಾ? ನೀವು ಕೂಡ ಇದ್ದಾರೆ ಫಾರಿನ್ ಸ್ಟೂಡೆಂಟ್ಸ್ಗಳು.
ಸೊ ನೀವು ಹೋಗಿ ಬಂದಿದ್ದೀರಾ. ಸೊ ಹೇಗಿತ್ತು, ಅವ್ರು ಯಾಕೆ ಇನ್ಸ್ಪೈರ್ ಆಗ್ತಾ ಇದ್ದಾರೆ ನಮ್ಮ ಒಂದು ಯೋಗ, ಟ್ರೆಡಿಷನಲ್ ಯೋಗಾಗೆ, and are they implementing our traditional yoga to their culture? ಸೊ ಇದರಲ್ಲಿ ಬ್ಯೂಟಿಫುಲಿ ಒಂದು ವೇವ್ ನೋಡ್ಬೋದು. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಈಗ ಫಾರಿನರ್ಸ್ ಯಾರು ಬರ್ತಾರೆ ಮೈಸೂರಿಗೆ ಕಲಿಯಲಿಕ್ಕೆ, ಈಗ ತುಂಬಾ ಹೊಸಬರಿದ್ದಾರೆ ಅಂದ್ರೆ ಒಂದು 4-5 ಜನ ಟೀಚರ್ಸ್ ಅಂತ ಹೋಗ್ತಾರೆ, ಆಮೇಲೆ ಸ್ಟಿಕ್ ಆನ್ ಟು 1 ಯಾರು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ನೋಡ್ಬಿಟ್ಟು ಅಂಡ್ ಅವ್ರು ಶುರು ಮಾಡಿದ್ಮೇಲೆ ಅದನ್ನ ನಿಲ್ಸಲ್ಲ, ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾರೆ ಅಂಡ್ ಅವಾಗಲೇ ಬೆನಿಫಿಟ್ಸ್ ಗೊತ್ತಾಗುತ್ತೆ. ಈಗ ನಿಮ್ಗೊಂದು ಉಪ್ಪಿನಕಾಯಿ ರುಚಿ ಬಂತು ಅಂತಂದ್ರೆ ಬಿಡಲ್ಲ, ಆ ಲೆಕ್ಕ ಇದೆ. ಸೊ ನಿಮಗೆ ದ ಮೂಮೆಂಟ್ ನಿಮ್ಗೆ ಅದ್ರದ್ದು ಬೆನಿಫಿಟ್ ಗೊತ್ತಾಯ್ತು ಅಂತಂದಾಗ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಅದನ್ನ ಅವರು ತುಂಬಾ ಚೆನ್ನಾಗಿ ಗ್ರಾಸ್ಪ್ ಮಾಡ್ಕೊಳ್ತಾರೆ ಅಂಡ್ ದೇ ಗೋ ಡೀಪ್, ದೇ ಟೇಕ್ ಡೀಪ್ ಇನ್ ಟು ದ ಸಬ್ಜೆಕ್ಟ್. ಈಗ ಯೋಗ ಸೂತ್ರಾಸ್ ಅಂತ ಹೇಳಿದೆ, ನಮ್ಮಲ್ಲಿ ಎಷ್ಟು ಜನ ಇದಾರೆ, ನೀವು ಹೋಗಿ ಪಾರ್ಕಲ್ಲೆಲ್ಲ ಹೋದಾಗ ಕೇಳಿ ಯೋಗ ಮಾಡೋಣ, 10 ವರ್ಷದ ಯೋಗ ಮಾಡ್ತಾ ಇದೀನಿ ಅಂತಂತಾರೆ, ಒಂದು ಯೋಗ ಸೂತ್ರ ಹೇಳಕ್ ಹೇಳಿ ಗೊತ್ತಿರಲ್ಲ, ಬಿಕಾಸ್ ಅವ್ರಿಗೆ ಅಷ್ಟೇ ಸಾಕು, ಇನ್ನು ಅದಕ್ಕಿಂತ ಡೀಪ್ ಕಲಿಯೋ ಅವಶ್ಯಕತೆ ಇಲ್ಲ ಅಂತ ಅವ್ರಿಗೆ. ಬಟ್ ಫಾರಿನರ್ಸ್ ಹಾಗಿಲ್ಲ, ಅವ್ರು ತುಂಬಾ ಡೆಪ್ತ್ ಅಲ್ಲಿ ಹೋಗ್ತಾರೆ, ಆ ಸಬ್ಜೆಕ್ಟ್ ಮೇಲೆ ತುಂಬಾ ಇಷ್ಟ ಇಟ್ಟು ಕಾನ್ಸಂಟ್ರೇಟ್ ಮಾಡಿ ಅವ್ರ ಬಗ್ಗೆ ತಿಳ್ಕೊಳ್ತಾರೆ, ಕ್ವೆಶ್ಚನ್ ಮಾಡ್ತಾರೆ. ನಮ್ಮಲ್ಲಿ ಅದು ಕಡಿಮೆ, ಕ್ಯೂರಿಯಾಸಿಟಿ ಕ್ವೆಶ್ಚನ್ಸ್ ಚೆನ್ನಾಗಿ ತಿಳ್ಕೊಳ್ತಾರೆ, ಯಾವ ತರ ಏನು ಅಂತ ಕ್ವೆಶ್ಚನ್ ಕೇಳಿ ಅಂಡ್ ಸಂಭಾವ್ ನಾವೊಂದು ವೈಟ್ ಸುಪ್ರಮಸಿ ಅಂತ ಅಂತಿದ್ದೀವಿ. ಈಗ ಒಬ್ರು ಫಾರಿನರ್ ಬಂದು ಕೇಳಿದಾಗ ನಾವು ತುಂಬಾ ಕೆಲವು ಟೀಚರ್ಸ್ ಬಗ್ಗೆ ನಾಟ್ ಎವ್ರಿಬಡಿ ಅಚ್ಚುಕಟ್ಟಾಗಿ ಕೂತ್ಕೊಂಡು ನಿಧಾನಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದೇ ನಮ್ಮ ಲೋಕಲ್ ಅವರು ಅಯ್ಯೋ ಇಷ್ಟು ಗೊತ್ತಿಲ್ವ ನಿನಗೆ ಅಂತ ಅಂದ್ಬಿಡ್ತಾರೆ, ಅವಾಗ ನೀವು ಕೇಳಕ್ಕೆ ಹೋದ್ರೆ ಸಂಕೋಚ ಅಂತ. ಸೊ ಇದರಿಂದ ಅವ್ರು ಚೆನ್ನಾಗಿ ಕಲ್ತ್ಕೊಳ್ತಾ ಇದ್ದಾರೆ, ನಾವು ಅದನ್ನ ಬಿಟ್ಬಿಡ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ. ಅಂಡ್ ಡು ಯು ಥಿಂಕ್ ಅವ್ರು ಇಲ್ಲಿ ಕಲ್ತಿದ್ದನ್ನ ಎಷ್ಟು ಡೆಪ್ತ್ ಆಗಿ ಕಲ್ತು ಅದನ್ನ ಇಂಪ್ಲಿಮೆಂಟ್ ಮಾಡಿ ಫಾರಿನ್ ಕಂಟ್ರೀಸ್, ಅವ್ರ ಕಂಟ್ರೀಸ್ ಅಲ್ಲಿ ಹೋಗಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದಾರಾ, ಹೇಳ್ಕೊಡ್ತಾ ಇದ್ದಾರಾ? ತುಂಬಾ ಚೆನ್ನಾಗಿ ಅವ್ರು ಎನ್ಕರೇಜ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಯೋಗ ಹುಟ್ಟಿರೋದು ನಮ್ಮ ಭಾರತದಲ್ಲಿ, ಆದರೆ ಹೈಯೆಸ್ಟ್ ಅದೊಂದು ಬಿಸ್ನೆಸ್ ಅಂತ ಏನಿದೆ, ಈಗ ಯೋಗ ಮ್ಯಾಟ್ಸ್ ಇರ್ಬೋದು, ಯೋಗ ಬ್ಲಾಕ್ಸ್ ಇರ್ಬೋದು, ಯೋಗ ಔಟ್ಫಿಟ್ಸ್ ಇರ್ಬೋದು, ಅದೆಲ್ಲ $1 billion ಕಂಪ್ನೀಸು ಅಮೆರಿಕ, ಯುರೋಪಲ್ಲಿ ಆಗ್ತಾರಲ್ಲ. ಅಲ್ಲಿ ನಾವನ್ನ ಎನ್ಕರೇಜ್ ಮಾಡ್ಕೊಂಡಿಲ್ಲ. ಇಲ್ಲಿನ ಕೆಲವರು ಅದೇ ಕಲ್ತ್ಬಿಟ್ಬಿಡ್ತಾರೆ ಅಥವಾ ಅವ್ರು ಮಾಡ್ಕೊಳ್ತಾರೆ. ಮೋಸ್ಟ್ ಆಫ್ ದಮ್ ಯಾರು ಬಂದು ಕಲಿತಾರೆ ಅವ್ರು ಹೋಗಿ ಆಸ್ ಟೀಚರ್ಸ್ ಹೇಳ್ಕೊಟ್ಟೆ ಕೊಡ್ತಾರೆ. ಹಾಗೆ ಅವ್ರು ಅಪ್ಡೇಟ್ ಆಗ್ತಾ ಇರ್ತಾರೆ ಹೇಳ್ಕೊಡ್ತಾ. ಆ್ಯಂಡ್ ಅಫ್ಕೋರ್ಸ್ ಅಲ್ಲಿ ಇಟ್ಸ್ ಮೋರ್ ಪೇಮೆಂಟ್ ಅನ್ನೋದು ನಡೀತಾ ಇರುತ್ತೆ. ಸೊ ತುಂಬ ಚೆನ್ನಾಗಿ ಅದನ್ನ ಎನ್ಕರೇಜ್ ಮಾಡ್ಕೊಂಡಿದ್ದಾರೆ ಫಾರಿನರ್ಸ್. ನಂಗೆ ಅನ್ಸುತ್ತೆ ಅವರು ಅವ್ರ ಹೆಲ್ತ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾವಿಲ್ಲಿ ಒಂದ್ಸತಿ ಅದು ಬಿಸ್ನೆಸ್ ಅಂತ ಬಂದಮೇಲೆ ಓನ್ಲಿ ಮನಿ ಪಾಯಿಂಟ್ ಆಫ್ ವ್ಯೂ ಅದನ್ನ ನೋಡ್ತಾ ಇದೀವೇನೋ ಅಂತ ಅನ್ಸುತ್ತೆ. ಕರೆಕ್ಟ್. ಅವ್ರದ್ದು ಫುಡ್ಡು ಅವರು ಅಂದರೆ ಆ್ಯಸ್ ಅ ಟೀಚರ್, ಈಗ ನಂದೇ ನೀವು ಹೇಳ್ತಿದ್ದ ಎಕ್ಸಾಂಪಲ್, ನನಗೆ ನನ್ನ ಪರ್ಸನಲ್ ಪ್ರಾಕ್ಟೀಸಿಗೆ ಟೈಮ್ ಇಲ್ಲ. ಈಗ ನಾನು ಬೆಳಗ್ಗೆ ಎಲ್ಲ ಯೋಗ ಕ್ಲಾಸ್ ಮುಗಿಸ್ಕೊಂಡು ಬಂದಿರ್ತೀನಿ, ನಾನು ಬ್ರೇಕ್ಫಾಸ್ಟ್ ಟೈಮ್ ಆಗಿಬಿಟ್ಟಿರುತ್ತೆ, ಇನ್ನು ನಾನು ಊಟ ತಿಂಡಿ ಮಾಡೋದನ್ನ ಯೋಗ ಮಾಡೋಕ್ಕಾಗಲ್ಲ, ಇನ್ನು ನೆಕ್ಸ್ಟ್ ನಾನು ರೆಡಿ ಆಗೋಷ್ಟು ನಾನು ನೆಕ್ಸ್ಟ್ ಸೆಷನ್ ಇರುತ್ತೆ. ಸೊ ಹಾಗೆ ನಾನು ನನ್ನ ಪರ್ಸನಲ್ ಪ್ರಾಕ್ಟೀಸಿಗೆ ನಾನು ಇನ್ನೂ ಟೈಮೇ ಕೊಟ್ಟಿಲ್ಲ, ವಿಚ್ ಇಸ್ ವೆರಿ ರಾಂಗ್ ಕೊಡ್ಬೇಕು ನಾನು. ಬಟ್ ಫಾರಿನರ್ಸ್ ಹಾಗೆ ಮಾಡಿಲ್ಲ. ತುಂಬ ಜನ ನೋಡಿದ್ದೀನಿ, ಅವ್ರ ಪ್ರಾಕ್ಟೀಸಿಗೆ ಟೈಮ್ ಕೊಟ್ಟೇ ಕೊಡ್ತಾರೆ, ಅವ್ರ ಸೆಲ್ಫ್ ಹೀಲಿಂಗ್ ಟೈಮ್ ಕೊಟ್ಟೆ ಕೊಡ್ತಾರೆ. ಸೊ ದಟ್ ಇಸ್ ವಿ ಆರ್ ಲ್ಯಾಕಿಂಗ್ ಅಂಡ್ ದೆನ್ ಇಂಪ್ರೂವ್ಮೆಂಟ್. ಸೂಪರ್. ಈ 30 years ಅಲ್ಲಿ ಸಿಕ್ಕಾಪಟ್ಟೆ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಆಪರ್ಚುನಿಟಿ ಅಂತ ಬಂದಾಗ ತುಂಬ ಕಡೆ ನಮ್ಮನ್ನು ಕೈ ಬೀಸಿ ಕರೀತಾ ಇರುತ್ತೆ, ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇರುತ್ತೆ. ವೈ ಯು ಚೂಸ್ ದಿಸ್ ಫೀಲ್ಡ್ ಆಸ್ ಅ ಯೋಗ ಟ್ರೈನರ್? ಯಾಕೆ? ವೆರಿ ನೈಸ್ ಕ್ವೆಶನ್. ಯೋಗ ವಾಸ್ ಕಾಲಿಂಗ್ ಫಾರ್ ಮೀ, ನನ್ನ ಡೆಸ್ಟಿನಿ ಅಂತ ಹೇಳ್ಬೋದು. ಯಾಕೆ ನಾನು ಓದಿರೋದು ಸೈಕಾಲಜಿ. ನಾನು ಮಾಡಬೇಕಾಗಿದ್ದು ಅಂದರೆ ನನಗೆ ಇಷ್ಟ ಆಗಿದ್ದು ಚೈಲ್ಡ್ ಸೈಕಾಲಜಿಯಲ್ಲಿ ನಾನು ಮೇಜರ್ ಮಾಡಬೇಕು ಅಂತ. ಆ್ಯಂಡ್ ಮಕ್ಕಳಿಗೆ ಕೌನ್ಸಿಲಿಂಗ್ ತೊಗೋಬೇಕು. ಅದು ನಮ್ಮ ಇಂಡಿಯಾದಲ್ಲಿ ಕೌನ್ಸಿಲಿಂಗ್ ನಾವು ಸಬ್ಜೆಕ್ಟ್ ಇಸ್ ವೆರಿ ಲೋ. ಕೌನ್ಸಿಲಿಂಗ್ ಅಂತಂದರೆ ಥೆರಪಿ ಅಂದರೆ ತಲೆ ಸರಿ ಇಲ್ಲ ಅನ್ನೋದು ಬರೋಬಿಡುತ್ತೆ. ಆ್ಯಂಡ್ ಮಕ್ಕಳಿಗಂತೂ ಸ್ಕೂಲ್ಸಲ್ಲಿ ಅದು ಇಲ್ಲವೇ ಇಲ್ಲ. ಸೊ ಅದನ್ನ ನಾನು ಆ ವೇಳೆ ಹೋಗ್ಬೇಕು ಅಂತಿದ್ದೆ. ಒಂದಿನ ಏನಾಯ್ತು, ನಮ್ಮ ಅಮ್ಮ ಯೋಗ ಟೀಚರ್. ಸೊ ಅವರು ಬಾಬಾ ರಾಮದೇವ್ ಒಂದು ಕ್ಯಾಂಪ್ ಇತ್ತು ಹರಿದ್ವಾರಲ್ಲಿ, ಅಲ್ಲಿ ಹೋಗಿದ್ರು ತಗೊಳಕ್ಕೆ ಕ್ಲಾಸು. ಆವಾಗ ನನಗೆ ಅಮ್ಮನ ಕ್ಲಾಸ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೇಳಿದ್ರು. ಅವಾಗ ನಾನು ಸ್ಟೂಡೆಂಟ್ ಸೈಕಾಲಜಿ ಓದ್ತಾ ಇದ್ದೆ. ನಾನು ಯೋಗ ಅಷ್ಟೇ ಆಸ್ ಅ ಸ್ಟೂಡೆಂಟ್ ಮಾಡ್ತಾ ಇದ್ದಲ್ಲ, ಗೊತ್ತಿತ್ತು ಅಷ್ಟು ಕ್ಲಾಸ್ ಹ್ಯಾಂಡಲ್ ಮಾಡೋಕ್ಕೆ ಇಲ್ಲ ಅಂತ ಹೋಗಿ ತಗೊಂಡೆ. ಅಮ್ಮ ಬಂದರು ವಾಪಸ್. ಅವಾಗ ಅವ್ರ ಸ್ಟೂಡೆಂಟ್ಸು ಅಮ್ಮನಿಗೆ ನಿಮ್ಮ ಮಗಳು ತುಂಬ ಚೆನ್ನಾಗಿ ಹೇಳ್ಕೊಟ್ರು, ಅಟ್ಲೀಸ್ಟ್ ಒಂದಿನ ನನಗೆ ಹಾಕಿ ಅಂತ ಕೇಳ್ಕೊಂಡ್ರು. ಆವಾಗ ನನಗೆ ಅರ್ಥ ಆಯ್ತು ಐ ವಾಸ್ ಅ ಗುಡ್ ಟೀಚರ್. ಅಂದ್ರೆ ಯಾವುದೇ ಥರ ಟ್ರೈನಿಂಗ್ ಇರಲಿಲ್ಲ ನನಗೆ, ಆಸ್ ಅ ಟೀಚರ್ ಥರ ಟ್ರೈನಿಂಗ್ ಇರಲಿಲ್ಲ. ಸೊ ಅವಾಗ ಓಕೆ, ಮೇಬಿ ದಿಸ್ ಕ್ಯಾನ್ ಬಿ ಟೇಕನ್ ಆಸ್ ಅ ಕರಿಯರ್, ಬಿಕಾಸ್ ಜನರಿಗೆ ನನ್ನ ಟೀಚಿಂಗ್ ಇಷ್ಟ ಆಗ್ತಾ ಇದೆ ಅಂತ ಒಂದು ಬಂತು. ದಟ್ಸ್ ಹೌ ಇಟ್ ಬಿಗ್ಯಾನ್. ನಾನು ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ಮೈಸೂರಲ್ಲಿ, ಶುರು ಮಾಡಿದೆ, ಅದು ಕಂಟಿನ್ಯೂ ಆಯಿತು. ಸೊ ನನ್ನದು ಎಜುಕೇಷನಲ್ ಸರ್ಟಿಫಿಕೇಟ್ ಡಿಗ್ರಿ ಸೈಡ್ ಹೋಯಿತು. ಇದು ಮುಂದೆ ಬರ್ತಿದ್ರೆ ನಾನು ಸರ್ಟಿಫಿಕೇಟ್ಸ್ ಎಲ್ಲ ಮಾಡಿಕೊಂಡೆ. ಹಾಗೆ ನಾನು ಯೋಗ ಜರ್ನಿ ಶುರುವಾಗಿತ್ತು. ಸೂಪರ್.
ಸೈಕಾಲಜಿ ಓದಿದ್ದೀರಿ ಅದು, ಅದಕ್ಕೂ ಯೋಗಕ್ಕೂ ಎಲ್ಲೋ ಒಂದ್ ಕಡೆ ಲಿಂಕ್ ಇದೆ ಅಂತ ಅನ್ಸುತ್ತೆ. ಸೊ ಯಾವ ತರ ಲಿಂಕ್? ಯಾಕಂದ್ರೆ ಯೋಗ ಟೀಚರ್ಗೆ ಹೋದಾಗ ಅವ್ರು ಹೋಗಿ ಮಾತಾಡಿಸ್ತಾ ನಮ್ಮ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಏನು ಅಂತ ಮಾಡ್ಕೊಂತಾರೆ. ಹಾಗೆ ಇದರಿಂದನೇ ನಿಮ್ಗೆ ಈ ಪ್ರಾಬ್ಲಮ್ ಆಗ್ತಿದೆ ಅಂತ ಒಂದು ಗೆಸ್ ಮಾಡುವಂಥ ಕೆಪಾಸಿಟಿ ಒಬ್ಬ ಯೋಗ ಟ್ರೈನರ್ಗೆ ಇರಬೇಕು. ಸೊ ನೀವು ಸೈಕಾಲಜಿ ಓದಿದ್ದೀರಾ, ಸೊ ಹೇಗೆ ಲಿಂಕ್ ಯೋಗ ವಿತ್ ಸೈಕಾಲಜಿ? ಸೈಕಾಲಜಿಯಲ್ಲಿ ನಾವು ಏನು ಮಾಡ್ತೀವಿ, ನಮಗೆ ತಿಳ್ಕೊಳಕ್ಕೆ ಟ್ರೈ ಮಾಡ್ತೀವಿ. ನಮಗೆ ಯಾವ್ದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಏನೇ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಒಂದು ಸೈಕಾಲಜಿಸ್ಟ್ ನಿಮ್ಮನ್ನ ನೋಡಿ ಹೇಳ್ತಾರೆ. ದಟ್ ಈಸ್ ವಾಟ್ ನಾವು ಯೋಗದಲ್ಲಿ ಮಾಡ್ತಾರೆ. ಯೋಗಾಸನದಲ್ಲಿ ಯಾವ ಆಸನ ಮಾಡಿದ್ರೆ ನಮಗೆ ಹೇಗೆ ಹೆಲ್ಪ್ ಆಗುತ್ತೆ. ಈಗ ನನಗೆ ಏನೋ ಜಸ್ಟ್ ನಾನು ಅರೌಂಡ್ ಬೆಲಿ ಫ್ಯಾಟ್ ಇದೆ ಅದನ್ನ ಹೇಗೆ ಕಲ್ಪಿಸ್ಕೊಳ್ಳೋದು, ನನಗೆ ತುಂಬ ಸ್ಟ್ರೆಸ್ ಆಗ್ತದೆ ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು, ಅದು ನಮ್ಮ ಆಸನ ಪ್ರಾಣಾಯಾಮ ಮಾಡಿಕೊಂಡ್ರೆ ಬ್ಯಾಲೆನ್ಸ್ ಆಗ್ತದೆ ಅಂತ. ಸೊ ಇದು ಹೀಗೆ ಎರಡು ಲಿಂಕ್ ಆಗಿ ನಾವು ತಗೋಬೋದು. ನಾನು ಒಂದು ಚಿಕ್ಕ ಹುಡುಗಿಗೆ ಅದೇ ಥರ ವಿತ್ ಕೌನ್ಸಿಲಿಂಗ್ ಆ್ಯಂಡ್ ಯೋಗ ಹೇಳ್ಕೊಟ್ಟಿದ್ದೆ. ಅಣ್ಣ ತಂಗಿ ಅಕ್ಕ ತಮ್ಮ. ಸೊ ಅಕ್ಕನಿಗೆ ತುಂಬ ಮನೆಯಲ್ಲಿ ಭೇದ ಭಾವ ಮಾಡೋದು. ಸೊ ಬೇಸಿಕಲಿ ಪೇರೆಂಟ್ಸ್ ಬೇಕಾಗಿತ್ತು ಕೌನ್ಸಿಲಿಂಗ್, ಬಟ್ ಅವನ್ನ ಅವ್ರ ಮಗಳಿಗೆ ಅಂತ ಕಳಿಸ್ಕೊಳಿದ್ರು. ಸೊ ಕ್ಯಾಶುವಲ್ ಆಗಿ ಜಸ್ಟ್ ಮಾತಾಡ್ಕೊಂಡು ಕೌನ್ಸಿಲಿಂಗ್ ಇಲ್ಲದೆ ಇರೋ ಥರ ನಾನು ಯೋಗ ಹೇಳ್ಕೊಟ್ಟು ಅವಳ ಹುಡುಗಿ ಮಾತಾಡಿಸ್ಕೊಂಡು ಆವಾಗ ಗೊತ್ತಾಯ್ತು ಏನು ಸ್ವಲ್ಪ ಟೀನೇಜ್ ಬಂದು ರಿಬೆಲ್ ಆಗ್ತಾ ಇತ್ತು, ತಮ್ಮನಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಇವಳು ಹೀಗೆ ಅಟೆನ್ಷನ್ ಸೀಕಿಂಗ್ ನಡೀತಾ ಇತ್ತು. ಸೊ ಅದೆಲ್ಲ ನೋಡ್ಬಿಟ್ಟು ಯೋಗ ಆ ಹುಡುಗಿ ತುಂಬ ಹೆಲ್ಪ್ ಆಯಿತು. ಅಫ್ಕೋರ್ಸ್ ಒಬ್ರೊಬ್ರು ಮಾತಾಡ್ಕೊಡೋದು, ಶೇರ್ ಮಾಡೋದು, ಅವಾಗ ಎಮೋಷನ್ಸ್ ಆಚೆ ಬರುತ್ತೆ. ಈಗ ಒಬ್ಬರು ಸೈಕಾಲಜಿಸ್ಟ್ ಕುತ್ಕೊಂಡು ಹೀಗೆ ಮಾತಾಡ್ದಾಗ ನಿಮಗೆ ಸ್ವಲ್ಪ ಕಾಮ್ ಅನ್ಸುತ್ತೆ, ಒಳಗಡೆ ಏನಿದೆ ಅದು ಫೀಲಿಂಗ್ಸ್ ಆಚೆ ಬರುತ್ತೆ. ಅದೇ ಬಾಲಾಸನ ಅಂತಿದೆ, ಅದು ನಮ್ಮ ಎಮೋಷನ್ಸ್ ಆಚೆ ಬರುತ್ತೆ. ನನ್ನ ಕ್ಲಾಸಲ್ಲಿ ಬಾಲಾಸನ ಮೋರ್ ದೆನ್ ಲೈಕ್ 1 minute ಹಾಕಿಸ್ಬಿಟ್ರೆ ಐ ಕ್ಯಾನ್ ಸಿ ಮೈ ಸ್ಟೂಡೆಂಟ್ಸ್ ಕ್ರೈಮ್, ಕಣ್ಣಲ್ಲಿ ನೀರು ಸುತ್ತಾ ಇರ್ತದೆ. ಸೊ ಎಮೋಷನ್ಸ್ ಹಂಗೆ ಆಚೆ ಬರುತ್ತೆ. ಸೊ ಸೈಕಲಾಜಿಕಲಿ ಬಿಕಮ್ ಬೆಟರ್. ಇದೇ ಥರ ಎರಡರದ್ದು ಕನೆಕ್ಷನ್. ಸೂಪರ್. ಇದೇ ಥರದಲ್ಲಿ ನಿಮಗೆ ನೀವು ಕಲ್ತಿರುವಂಥ ಒಂದಷ್ಟು ಸ್ಟೂಡೆಂಟ್ಸ್ಗಳಿದ್ದಾರೆ. ಸೊ ನಾನು ಅಂದ್ಕೊಂಡೇ ಇರಲಿಲ್ಲ ಇವ್ರು ಇಲ್ಲಿ ಬಂದು ಅಥವಾ ನಿಮ್ಮ ಸ್ಟೂಡೆಂಟ್ ಆದ್ಮೇಲೆ ಈ ಥರ ಒಂದು ಚೇಂಜಸ್ ಆಯಿತು ಅಂತ ಅನ್ನೋದು ಯಾವ್ದಾದ್ರು ಒಂದು ಸಿನಾರಿಯೋ? ಎಸ್, ಒಬ್ಬರದ್ದು ಅವರು ಇಬ್ಬರು ನನ್ನ ಫೇವ್ರೆಟ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ಒಬ್ಬರು ಆನ್ಲೈನ್ ಕೋವಿಡ್ ಟೈಮಲ್ಲಿ ಶುರು ಮಾಡಿದ್ರು. ಅವರು ಫಸ್ಟ್ ಆಸ್ಟ್ರೇಲಿಯಾ, ಬೆಂಗಳೂರವರು ಆಸ್ಟ್ರೇಲಿಯಾದಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರು ನನ್ನ ಇಲ್ಲಿ ಒಬ್ಬ ಸ್ಟೂಡೆಂಟ್ ರೆಕಮೆಂಡೇಶನ್ ಮೇಲೆ ನನ್ನ ನಂಬರ್ ತೊಗೊಂಡು ಫೋನ್ ಮಾಡಿ ಆನ್ಲೈನ್ ಕ್ಲಾಸು ಅಡ್ವಾನ್ಸ್ ಯೋಗ ಬೇಕು ಅಂತ, ಬಿಕಾಸ್ ನಾನು ಅಡ್ವಾನ್ಸ್ ಯೋಗದಲ್ಲಿ ಎಕ್ಸ್ಪರ್ಟ್. ಅಡ್ವಾನ್ಸ್ ಯೋಗ ಬೇಕು, ನಾನು ಅದೆಲ್ಲ ಈಗ ಬೇಸಿಕ್ ಯೋಗ ಕಲಿದೆ, ಅಡ್ವಾನ್ಸ್ ಹೇಗೆ ಕಲಿಯೋದಿಲ್ಲ, ಬಟ್ ಅವರೆಲ್ಲ ನಂಗೆ ಬೇಸಿಕ್ ಬರುತ್ತೆ ಅಂತ ಹೇಳಿ ಶುರು ಮಾಡಿಕೊಂಡು, ಬಟ್ ಬೇಸಿಕ್ ಅವ್ರು ಕರೆಕ್ಟ್ ಇರಲಿಲ್ಲ. ಇಂಪ್ರೂವ್ ಮಾಡಿ ಒನ್ ಆಫ್ ಮೈ ಬೆಸ್ಟ್ ಸ್ಟೂಡೆಂಟ್ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿ ಒಂದಿನ ಅಂತೂ ನಮಗೆ ಆಫ್ಟರ್ 2 months ನನಗೆ ಲಿಸ್ಟ್ ಕೊಟ್ಟು ಏನೇನು ಆಸನ ಮಾಡಬೇಕು, ಇದನ್ನೇ ಇಷ್ಟನೇ ಕಲಿಸ್ಬೇಕು ಅಂತ. ಈಗ ನೋಡಿ, ನೀವು ಹಿಮಾಲಯ ಟ್ರೆಕಿಂಗ್ ಹೋಗ್ಬೇಕು ಅಂದ್ರೆ ಫಸ್ಟ್ ಚಾಮುಂಡಿ ಬೆಟ್ಟ ಮೇಲೆ ಹೋಗ್ಬೇಕು, ಇದನ್ನೇ ಹಾಕಿದೆ ಚಾಮುಂಡಿ ಬೆಟ್ಟ ಹಿಮಾಲಯ ನಾನು ಅದರಿಂದ ಫಸ್ಟ್ ಬೇಸಿಕ್ ರೆಡಿ ಆಗೋಣ. ಓಕೆ, ಈಗ ಚಕ್ರಾಸನ ಅಂತ ಇದೆ, ಫುಲ್ ಹಿಂದಕ್ಕೆ ಎಸ್ಪೆಂಡ್ ಆಗುವಂಥ ಒಂದು ಆಸನ. ಅದನ್ನು ಪರ್ಫೆಕ್ಟ್ ಆಗಬೇಕು ಅಂದರೆ ನಾವು ಫಾರ್ ಎಕ್ಸಾಂಪಲ್ ಉಷ್ಟ್ರಾಸನ ಇರ್ಬೋದು, ಸೇತುಬಂಧಾಸನ ಇರ್ಬೋದು, ಅದನ್ನ ನಾವು ಚೆನ್ನಾಗಿ ಮಾಡಿದ್ರೆ ಚಕ್ರಾಸನ ಚೆನ್ನಾಗಿ ಮಾಡ್ಬೋದು. ಚಕ್ರಾಸನ ಚೆನ್ನಾಗಿ ಮಾಡಿದ್ರೆ ಚಕ್ರಬಂಧ ಅಂತ ಒಂದು ಬರುತ್ತೆ, ಆ್ಯಂಕಲ್ನ ಹಿಡಿದು ಎಲ್ಬೋನ ಕೂರಿಸುತ್ತೆ ಹಿಂದೆಯಿಂದ, ಅದನ್ನು ಮಾಡ್ಬೋದು. ಸೊ ಫಸ್ಟೇ ಚಕ್ರಬಂಧ ಮಾಡ್ತೀನಿ ಅಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಅದೇ ಪ್ರೊಸೀಜರಲ್ಲಿ ಹೇಳ್ಕೊಟ್ಟೆ, ಕಲಿತರು. ನಾನು ಹೇಳ್ಕೊಟ್ಟಿದ್ದ ಥರ ಎಲ್ಲನೂ ಮಾಡಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಇಂಪ್ರೂವ್ ಆದರು ಅವರು ಒಬ್ಬರು. ಇನ್ನೊಂದು ಬೆಸ್ಟ್ ಸ್ಟೂಡೆಂಟು ಇಲ್ಲಿ LIC ಯಾವುದಾದ್ರು ಒಂದು ಗ್ರೂಪ್ ಕ್ಲಾಸ್ ತೊಗೊಳ್ತದೆ, ಲೇಡೀಸ್ ಬ್ಯಾಚು. ಅಲ್ಲಿ ಒಬ್ಬರು ಬರ್ತಾರಲ್ಲ, ಲೈಫಲ್ಲಿ ಅವ್ರಿಗೆ ಕ್ಲಾಸ್ ಹೋಗಿಲ್ಲ, ಹೌಸ್ ವೈಫ್, ಇಬ್ಬರು ಮಕ್ಕಳಿದ್ದಾರೆ, ತುಂಬ ಶೈ ಇಂಟ್ರೋವರ್ಟು. ಏನಂದರೆ ಈಗ ಅವ್ರಿಗೊಂದು ಹೊರಗಡೆ ಪ್ರಪಂಚಕ್ಕೆ ಸಂಬಂಧನೇ ಇಲ್ಲ. ಇಲ್ಲಿ ಬಂದವ್ರು ತುಂಬ ಇಂಪ್ರೂವ್ ಆದರು. ಸ್ವಲ್ಪ ಅಕ್ಕಪಕ್ಕ ಸ್ಟೂಡೆಂಟ್ಸ್ ಬೇರೆ ಜೊತೆ ಮಾತಾಡೋದು, ನಾವು ಸೇರಿ ಮಂತ್ಲಿ ಒನ್ಸ್ ಪಾಟ್ಲಾಕ್ ಥರ ಮಾಡ್ಕೊಳ್ತಾ ಇದ್ವಿ, ಅದಕ್ಕೆ ಇನ್ವಾಲ್ವ್ ಆಗಿ ಯಾವ ಲೆವೆಲ್ಗೆ ಅವ್ರು ಓಪನ್ ಆದ್ರು ಅಂದರೆ ಅವರೇ ನಾನು ಬಿಟ್ಟರೆ ನಡೆಸೋ ಥರ ಬಂದರು. ಸೊ ಯೋಗಾಸನ ಅವ್ರಿಗೆ ಬರೀ ಫಿಸಿಕಲ್ ಫಿಟ್ನೆಸ್ ಇದೆ, ಮೆಂಟಲಿ ಸ್ಟ್ರಾಂಗ್ ಮಾಡಿ ಒಂದು ಹೊರಗಡೆ ಪ್ರಪಂಚಕ್ಕೆ ಎಕ್ಸ್ಪೋಸ್ ಆಗೋದ್ರ ಸ್ಟ್ರಾಂಗ್ ಆಗಿ ನಿಲ್ಲೋ ಥರ ಆಯಿತು. ಸೊ ಹೆಣ್ಮಕ್ಳಿಗೆ ಅದು ಈ ಥರ ಇಂಪ್ರೂವ್ ಆಗುತ್ತೆ ಅಂತ ಕಣ್ಣಾರೆ ನಾನು ನೋಡಿ ತುಂಬ ಖುಷಿ ಇತ್ತು. ವೆರಿ ನೈಸ್. ಈಗ ನೀವು ಹೇಳಿದ್ದಕ್ಕೋಸ್ಕರ ಈ ಕ್ವೆಶ್ಚನ್. ಸುಮಾರು ಜನ ಹೇಳ್ತಾರೆ ಯೋಗ ಅಂದ ತಕ್ಷಣ ಲೇಡೀಸ್ ಹೋಗಿ ನಿಮ್ಗೆ ಹೆಲ್ಪ್ ಆಗುತ್ತೆ ಬೆನಿಫಿಟ್, ಜೆಂಟ್ಸ್ಗಿಂತ ಅವ್ರಿಗೆ ಬೆನಿಫಿಟ್ ಅಂತ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ. ಯೋಗದಲ್ಲಿ ಆ ಥರ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಬೀಂಗ್ ಅ ಟ್ರೈನರ್ ನಿಮ್ಗೆ ಈ ಥರದ್ದು ಯಾವಾಗಲಾದ್ರೂ ಕಿವಿ ಬಿದ್ದಿದೆಯಾ? ಹೌದು, ಇನ್ಫ್ಯಾಕ್ಟ್ ನನ್ನ ಕ್ಲಾಸಲ್ಲಿ ಜಾಸ್ತಿ ಲೇಡೀಸೇ ಬರೋದು, ಜೆಂಟ್ಸ್ ಬರ್ತಾರೆ ಬಟ್ ಕಡಿಮೆನೆ. ಸೊ ಇದು ಹಂಗೆ ಆಗ್ತಾನೆ ಇರುತ್ತೆ. ಆ್ಯಂಡ್ ಯೋಗ ಬಂದ್ರೆ ಯೋಗ ಹೋಗ್ತಾರೆ ಬನ್ನಿ ವಾಕಿಂಗ್ ಅಂತ ಅವ್ರ ಫ್ರೆಂಡ್ಸ್ ಹೋಗ್ತಾರೆ. ಬಟ್ ಸಿ ಫಿಸಿಕಲಿ ನಮಗೆ ಬೆನಿಫಿಟ್ ಆಗೋದು ಒಂದೇ.
ನೀವು ಒಬ್ರು ಲೈಕ್ ಜೆಂಟ್ಸ್ ತಾಡಸ್ಥ ಮಾಡಿದವರು ಅದೇ ಬೆನಿಫಿಟ್ ಸಿಗೋದು, ಲೇಡೀಸ್ ತಾಡಸ್ಥ ಮಾಡಿದವರು ಅದೇ ಬೆನಿಫಿಟ್ ಸಿಗೋದು. ಪ್ರಾಬ್ಲಮ್ ಬರೋದು ಅಷ್ಟೇ, ಬೆನ್ನೋ ಇಬ್ಬರಿಗೂ ಒಂದೇ ಥರ ಬರುತ್ತೆ. ಹೌದು, ಒಬ್ಬರು ಜಾಸ್ತಿ ಬಿಕಾಸ್ ಒಬ್ರು ಮೇಲ್ ಒಬ್ರು ಫೀಮೇಲ್ ಅಂತ ಕಡಿಮೆ ಅಂತ ಬರಲ್ಲ. ಸೊ ಇಬ್ಬರಿಗೂ ಈಕ್ವಲ್ ಆಗಿ ಬೆನಿಫಿಟ್ ಆಗುತ್ತೆ, ಇಬ್ಬರು ಈಕ್ವಲ್ ಆಗಿ ಮಾಡ್ಕೋಬೇಕು. ಓಕೆ, ಸೊ ದೇರ್ ಇಸ್ ನೋ ಯೋಗ ಓನ್ಲಿ ಫಾರ್ ಗರ್ಲ್ಸ್ ಆರ್ ಬಾಯ್ಸ್ ಅಂತ ಆಗಿರಲಿಲ್ಲ. ಸೊ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ನೀವು ಕೊರೋನಾ ಟೈಮಲ್ಲಿ ಹೇಳಿದ್ರಿ ಆನ್ಲೈನ್ ಕ್ಲಾಸಸ್ ತುಂಬ ಬೆನಿಫಿಟ್ ಆಯಿತು ಅಂತ. ನಾವೀಗ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕಷ್ಟು ಹೆಲ್ತ್ ಟಿಪ್ಸ್ ಅಂತ ಶುರುವಾಗುತ್ತೆ. ಆ ಹೆಲ್ತ್ ಟಿಪ್ಸ್ ಹೇಗಿರುತ್ತೆ ಅಂತ ಅಂದರೆ ಒಂದಷ್ಟು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಕುಡಿದು ಜೊತೆಗೆ ಯೋಗ ಮಾಡೋದ್ರಿಂದ ಆಗುತ್ತೆ. ಸೊ ಇದು ಹೇಗೆ ನಿಜವಾಗ್ಲೂ ಯೋಗಕ್ಕೆ ಅದು ಹೆಲ್ಪ್ ಆಗುತ್ತಾ? ಜೀರಾ ವಾಟರ್ ಕುಡೀರಿ, ಲವಂಗದ ನೀರು ಕುಡೀರಿ, ಚಾಯ್ ಸೀಡ್ಸ್ಗಳನ್ನೆಲ್ಲ ಯೂಸ್ ಮಾಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಇದು ಹ್ಯಾಂಡ್ ಟು ಹ್ಯಾಂಡ್ ಹೋಗ್ಬೇಕಾ ಅಥವಾ ಅದು ಒಂದು ಬೇರೆ ಸೆಗ್ಮೆಂಟ್, ಯೋಗಾನೇ ಬೇರೆ ಸೆಗ್ಮೆಂಟ್ ಅಂತೀರಾ? ಇಲ್ಲ, ಹ್ಯಾಂಡ್ ಟು ಹ್ಯಾಂಡ್ ತಗೋಬಹುದು. ನಾನು ಯಾವಾಗಲೂ ಒಂದು ಟ್ರಯಾಂಗಲ್ ಅಂತ ಹೇಳ್ತೀನಿ. ಇಲ್ಲಿ ಯೋಗ, ಇಲ್ಲಿ ನಿಮ್ಮ ಫುಡ್, ಮಧ್ಯದಲ್ಲಿ ಸ್ಟ್ರೆಸ್. ಸೊ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಂಡಾಗಲೇ ಇವೆರಡು ನೀವು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಒಂದು ಕಂಪ್ಲೀಟ್ ಸರ್ಕಲ್ ಆಗೋದು. ಬಟ್ ಏನಾಗುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಜೀರಾ ವಾಟರ್ ತಂಪು ಮಾಡೋಕ್ಕೆ ತುಂಬ ಒಳ್ಳೆಯದು. ಸೊ ದೇಹ ತುಂಬ ಹೀಟ್ ಆದಾಗ ತಂಪು ಮಾಡ್ಕೊಳ್ಳೋಕ್ಕೆ ಜೀರಾ ವಾಟರ್ ತುಂಬ ಒಳ್ಳೆಯದು. ಅದೇ ನೀವು ಜೀರಿಗೆ ಫುಲ್ ಪೌಡ್ರನ್ನ ಬಿಸಿಲಿಗೆ ಹಾಕೊಂಡು ಕೂಡ ಡೈಜೆಷನ್, ಗ್ಯಾಸ್ಟ್ರೈಟಿಸ್, ಅಸಿಡಿಟಿಗೆ ತುಂಬ ಒಳ್ಳೆಯದು. ಬಟ್ ಈಗ ಆಚೆ ಎನ್ವೈರನ್ಮೆಂಟ್ ಕೋಲ್ಡ್ ಇರುತ್ತೆ, ನೀವು ಆಚೆ ಜೀರಾ ವಾಟರ್ ಕುಡಿತಾರೆ, ಹೈ ಚಾನ್ಸ್ ಆಫ್ ಕಾನ್ಸ್ಟೈಟಿಸ್. ಸೊ ಇದನ್ನೆಲ್ಲ ನೋಡ್ಕೋಬೇಕು. ಜಸ್ಟ್ ಆನ್ಲೈನಲ್ಲಿ ಯಾರೋ ಒಬ್ರು ರೀಡ್ ಮಾಡಿ ಹಾಕ್ತಾ ಇದ್ದಾರೆ ಅಂದರೆ ಬ್ಲೈಂಡ್ ಆಗಿ ಫಾಲೋ ಮಾಡಬಾರ್ದು. ಸೊ ಸ್ವಲ್ಪ ಈ ಥರದ್ದು ಯಾರು ಟೀಚರ್ಸ್ನ, ಡಾಕ್ಟರ್ಸ್ ಯಾರು ಅಕ್ಕಪಕ್ಕದಲ್ಲಿ ಇದ್ರೆ ಅವ್ರನ್ನ ಅಡ್ವೈಸ್ ತೊಗೊಂಡು ಮಾಡೋದು ಬೆಟರ್. ಓಕೆ, ಇಷ್ಟ ಆಯಿತು ಅಂತ ಗೊತ್ತಿರಲಿಲ್ಲ, ಏನು ಮಾಡ್ಕೊತಾ ಇದ್ದೀನಿ. ಓಕೆ, ಯೋಗ ಮಾಡೋದ್ರಿಂದ ಸಣ್ಣ ಆಗ್ತೀವಿ, ಇದಕ್ಕೆ ಏನು ಹೇಳ್ತೀವಿ? 100% ಸಣ್ಣ ಆಗಬಹುದು ಅಗೇನ್. ಬಟ್ ನಮ್ಮೆಲ್ಲರೂ ಬಾಡಿ ಸ್ಟ್ರಕ್ಚರ್ ಬೇರೆ, ನಮ್ಮ ಲೈಫ್ ಸ್ಟೈಲ್ ಬೇರೆ, ನಮ್ಮ ಮೆಟಬಾಲಿಸಮ್ ಬೇರೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯೋಗ ಯಾಕಂದ್ರೆ ಸುಮಾರು ಮಾಡೋದ್ರಿಂದ ಜನ ಹೇಳ್ತಾರೆ ನಾನು ಒಂದು ತಿಂಗಳಿಗೆ ಹೋಗ್ತದೆ 100 ಗ್ರಾಮ ಕಮ್ಮಿ ಆಗಿಲ್ಲ ಅನ್ನೋ ಥರ. ಬಟ್ ನಿಜವಾಗ್ಲೂ ಬರೀ ಯೋಗ ಮಾಡೋದ್ರಿಂದ ಆಗ್ತೀವ ಸಣ್ಣ? ಬರೀ ಯೋಗದಿಂದ ಆಗಲ್ಲ. ಫುಡ್ ಇನ್ವಾಲ್ವ್ಮೆಂಟ್ ಇರಲೇಬೇಕು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರಲೇಬೇಕು. ಆ್ಯಂಡ್ ಯೂಶಲಿ ನೋಡಿ, ಏನಾದ್ರು ನೀವು ಈಗ ಕರ್ಮ ಕ್ರಿಯೆಗೆ ತೊಗೊಂಡಾಗ ನೀವು ಏನಾದ್ರು ಒಂದು ಒಳ್ಳೇದು ಮಾಡಿದಾಗ ನಿಮಗೆ ಒಳ್ಳೇದು ಆಗುತ್ತೆ ಅನ್ನೋದು ಇದ್ದೇ ಇದೆ. ಸೊ ನೀವು ಒಂದು ಏನಾದ್ರು ಯೋಗಾಸನ ಮಾಡ್ಕೊಂಡು ಬರ್ತಾ ಇದ್ದೀರಾ, ಅದರದ್ದೇ ಅದು ಬೆನಿಫಿಟ್ ಇದ್ದೇ ಇರುತ್ತೆ. ಸಣ್ಣ ಆದರೂ ಫ್ಲೆಕ್ಸಿಬಲ್ ಆಗಿರ್ತೀರಾ, ನಿಮ್ಮದು ಎಂಡ್ಯೂರೆನ್ಸ್ ಜಾಸ್ತಿ ಆಗಿರುತ್ತೆ, ಮೇ ಬಿ ನಿಮ್ಮ ಫೇಸಲ್ಲಿ ಗ್ಲೋ ಜಾಸ್ತಿ ಬಂದಿರ್ಬೋದು, ನಿಮ್ಮ ಹೇರ್ ಫಾಲ್ ಕಡಿಮೆ ಆಗಿರ್ಬೋದು. ಬಟ್ ಬರೀ ವೇಟ್ ಲಾಸ್ ಅಂತಲೇ ಯಾಕೆ ಟಾರ್ಗೆಟ್ ತಗೊಳ್ತೀರಾ? ಇಂಚ್ ಲಾಸ್ ಆಗಿರ್ಬೋದು. ಆ್ಯಂಡ್ ಹಾಗೆ ಈ ಕಡೆ ಸೈಡು ಎಷ್ಟು ಪಿಜ್ಜಾ ತಿಂತಾ ಇದ್ದೀರಾ ಅಂತ ಲೆಕ್ಕ ಇಟ್ಕೋಬೇಕು. ಸೊ ಈಗಿನ ಒಂದು ಫಾಸ್ಟ್ ಮೂವಿಂಗ್ ಸೊಸೈಟಿಯಲ್ಲಿ ನಾವು ಯಾವ ಪ್ರಿನ್ಸಿಪಲ್ಸ್ ಆಫ್ ಯೋಗ ಅಥವಾ ಆಸನ ಅಥವಾ ರೊಟೀನ್ ಪ್ರಿನ್ಸಿಪಲ್ ಆಫ್ ಯೋಗ ಅಂತ ಹೇಳ್ತಾರೆ, ಯಾವನ್ನ ನಾವು ಈಗಿನ ಸೊಸೈಟಿಯಲ್ಲಿ ಫಾಲೋ ಮಾಡಬೇಕು ಅಂತ ಹೇಳ್ತೀವಿ? ಆಸ್ ಐ ಸೆಡ್, ಟ್ರಯಾಂಗಲ್, ಈ ಒಂದು ಟ್ರಯಾಂಗಲ್ ನಾವು ಬ್ಯಾಲೆನ್ಸ್ ಮಾಡ್ಕೊಬಿಟ್ರೆ ಒಳ್ಳೇದು. ನಿಮ್ಗೆ ಇವಾಗ ಏನೋ ಫಂಕ್ಷನ್ ಇದೆಲ್ಲ ಹೋಗೋಕ್ಕೆ, ಅಲ್ಲಿ ನೀವು ಹೋಗ್ತೀರಾ, ಅಲ್ಲಿ ವೈಡ್ ಸ್ಪ್ರೆಡ್ ಆಫ್ ಬನಾನಾ ಲೀಫಲ್ಲಿ ನೀವು ತಿಂತೀರಾ. ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ? ಇದರ ಹಿಂದಿನ ಮೀಲ್ ಅಥವಾ ನೆಕ್ಸ್ಟ್ ಮೀಲ್ ಫುಡ್ ಕಡಿಮೆ ಮಾಡ್ಕೊಂಡು ಈಗ ಲಿಕ್ವಿಡಲ್ಲಿ ಹೋಗ್ಬಿಡಿ. ಈ ಥರ ನಾವು ಫುಡ್ ಬ್ಯಾಲೆನ್ಸ್ ಮಾಡಿಕೊಂಡು ಅದ್ರದ್ದು ಹಿಂದಿನ ಅಥವಾ ನೆಕ್ಸ್ಟ್ ಡೇ ನಮ್ದು ಯೋಗ ಒಂದು 10 ಸೂರ್ಯನಮಸ್ಕಾರ ಎಕ್ಸ್ಟ್ರಾ ಹಾಕೋದು, 10 ನಿಮಿಷ ಸ್ವಲ್ಪ ಎಕ್ಸ್ಟ್ರಾ ವರ್ಕೌಟ್ ಮಾಡೋದು. ಆ್ಯಂಡ್ ಇವೆರಡರ ಮಧ್ಯದಲ್ಲಿ ಸ್ಟ್ರೆಸ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅಗೇನ್ ಬ್ಯುಸಿ ಲೈಫ್ ಇದ್ದಾಗ ಬೆಸ್ಟ್ ಒನ್ ಟೈಮ್ ಮಾರ್ನಿಂಗ್ ಮುಗಿಸ್ಕೊಬಿಟ್ರೆ ಇದು ಚಿಂತೆ ಇರಲ್ಲ. ಸಂಜೆ ಏನಾದರೂ ಆಗುತ್ತೆ, ಪ್ರೋಗ್ರಾಮ್ಸ್ ಏನಾದರೂ ಬರುತ್ತೆ, ತಪ್ಪಾಗೋ ಚಾನ್ಸಸ್ ಇರುತ್ತೆ. ಸೊ ರೆಗ್ಯುಲಾರಿಟಿ ಮೇಂಟೈನ್ ಮಾಡ್ಕೊಳ್ಬೇಕು. ಸೊ ಇವೆಲ್ಲ ನಾವು ಇನ್ವಾಲ್ವ್ ಮಾಡ್ಕೊಳ್ಳೇಬೇಕು. ನಮ್ಮ ಲೈಫ್ ಆರಾಮ್ಸೆ ನಡೆಸಬೇಕು ಅಂದಾಗ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬ್ಯಾಲೆನ್ಸ್. ನಮಗೆ ನಾವು ಟೈಮ್ ಕೊಡೋದು, ನಮ್ಮ ಒಂದು ಶೆಡ್ಯೂಲ್ ನಾವು ಹಾಕೊಳ್ಳೋದು. ಟ್ರೆಡಿಷನಲ್ ಯೋಗ ಗೊತ್ತಿಲ್ಲ, ಬಟ್ ನನಗೆ ಸೂರ್ಯ ನಮಸ್ಕಾರ ಒಂದೇ ಒಂದು ಗೊತ್ತಿರೋದು. ಇದಿಷ್ಟು ತಿಳ್ಕೊಂಡು ಇದೊಂದು ಆಸನಗಳು ಮಾಡ್ಕೊಂಡ್ರೆ ನೀವು ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದಾದ್ರೆ ಏನು ಟಿಪ್ಸ್ ಕೊಡ್ತೀವಿ? ಸೊ ಬರೀ ಸೂರ್ಯ ನಮಸ್ಕಾರ ನಾನು ಸರ್ವ ಸುಂದರಾಂಗ ವಜ್ರಕಾಯಾಸನ ಅಂತ ಕರಿತೀವಿ. ಸರ್ವ ಸುಂದರಾಂಗ ಓವರ್ ಆಲ್ ಬ್ಯೂಟಿಫೈ ಮಾಡುತ್ತೆ. ವಜ್ರಕಾಯ ನಮ್ಮ ದೇಹನ ಡೈಮಂಡ್ ಥರ ಸ್ಟ್ರಾಂಗ್ ಮಾಡುತ್ತೆ. ಅದ್ರಲ್ಲಿ ಒಂದೇ ಪ್ರಾಬ್ಲಮ್ ಇಲ್ಲ ಸೂರ್ಯ ನಮಸ್ಕಾರದಲ್ಲಿ, ಟ್ವಿಸ್ಟಿಂಗ್ ಇಲ್ಲ. ಅದು ಬಿಟ್ಟರೆ ನೀವು ಅಬ್ಸರ್ವ್ ಮಾಡಿದ್ರೆ ಹೆಡ್ಡಿಂದ ನಮ್ಮ ದೃಷ್ಟಿ ಕೂಡ ಊರ್ಧ್ವಸ್ಥ ದೃಷ್ಟಿ ಮೇಲೆ ಇರ್ತೀವಿ, ಪಾದಸ್ಥ ದೃಷ್ಟಿ ಕೆಳಗೆ ಮಾಡ್ಕೊಳ್ತೀವಿ. ಸೊ ದೃಷ್ಟಿಗೆ ನಮ್ಮ ಕಣ್ಣು ಕೂಡ ಎಕ್ಸಸೈಸ್ ಸಿಗುತ್ತೆ ಸೂರ್ಯ ನಮಸ್ಕಾರ. ಟ್ವಿಸ್ಟಿಂಗ್ ಒಂದಿಲ್ಲ.
ಅದಕ್ಕೆ ಈಗ ಅದಕ್ಕೆ ಮುಂಚೆ ತ್ರಿಕೋಣಾಸನ ಅನ್ನೋ ಅರ್ಧಕಟಿ ಚಕ್ರಾಸನ ಮಾಡಿಕೊಂಡ್ರೆ ಅದು ಕಂಪ್ಲೀಟ್ ವರ್ಕೌಟ್ಸ್ ಇರುತ್ತೆ. ಬಟ್ ಹಾಗೆ ಎಷ್ಟು ನಂಬರ್ ಆಫ್ ರೌಂಡ್ಸ್ ಮಾಡ್ಕೊಳ್ತೀರಾ ಅದು ಮ್ಯಾಟರ್ ಆಗುತ್ತೆ. ಜೊತೆಗೆ ಈಗ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನಿಮ್ಮ ಕೆಲಸ ದಿನದಲ್ಲಿ ನಿಂತ್ಕೊಂಡು ಜಾಸ್ತಿ ಮಾಡ್ತೀರಾ, ಕುತ್ಕೊಂಡು ಕೆಲಸ ಇರುತ್ತೆ. ಟೀಚರ್ಸ್ ಜಾಸ್ತಿ ನಿಂತ್ಕೊಂಡಿರ್ತಾರೆ, ಕಾಂಟ್ರಾಕ್ಟರ್ಸ್ ಜಾಸ್ತಿ ನಿಂತ್ಕೊಂಡಿರ್ತಾರೆ, IT ಜಾಸ್ತಿ ಕೂತ್ಕೊಂಡಿರ್ತಾರೆ, ಟೈಪ್ ರೈಟರ್ಸ್ ಇದ್ರೆ, ಸ್ವಿಮ್ಮಿಂಗ್ ರೋಲ್ ಇದ್ರೆ ಕುತ್ಕೊಂಡು ಜಾಸ್ತಿ ಮಾಡಿ. ಸೊ ಇಂಥವ್ರಿಗೆ ಏನು ಬೇಕಾಗುತ್ತೆ ಆ ಒಂದು ಕೆಲವು ಆಸನ, ಸೊ 5-10 ಆಸನ ಇನ್ವಾಲ್ವ್ ಮಾಡ್ಕೊಂಡು ಮಾಡ್ತಾರೆ. ಎವ್ರಿ ಡೇ ಲೈಫ್ ಬ್ಯಾಲೆನ್ಸ್ ಮಾಡೋಕ್ಕೆ ಇಟ್ ಇಸ್. ಓಕೆ, ಸೊ ನಾನು ಆನ್ಲೈನ್ ನೋಡಿ ಕಲಿತೀನಿ, ನನ್ನ ಕ್ಲಾಸ್ಗೆಲ್ಲ ಹೋಗೋಕೆ ಇಷ್ಟ ಇಲ್ಲ ಅಂತಂದರೆ ಆನ್ಲೈನಲ್ಲೇ ಕಲಿತೀನಿ ಅಥವಾ ನೋಡಿ ಕಲಿತೀನಿ ಅನ್ನೋದು ಮಿನಿಮಮ್ ಯಾವ ಆಸನಗಳನ್ನ ಕಲಿಬೇಕು ಅಂತ ಹೇಳ್ತೀನಿ. ಫಸ್ಟು ಶವಾಸನ. ಹೇಳಿದ ತಕ್ಷಣ ನಾವೆಲ್ಲರೂ ಯಾವಾಗಲೂ ಅದೊಂದೇ ಮಾಡೋದು. ಶವಾಸನ ನಾನು ನನ್ನ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ. ಕೆಲವರು ಟೈಮ್ ಆಯಿತು ಮಕ್ಕಳಿಗೆ ರೆಡಿ ಮಾಡಬೇಕು ಅಂತ ಬೇಗ ಹೊರಟ್ಬಿಡ್ತಾರೆ. 2 ಶವಾಸನ ಮಾಡ್ಬೋದು, ಒಂದು ಆಸನ ಕಡಿಮೆ ಮಾಡಬೇಕು, ಶವಾಸನ ಮಾಡ್ಬೋದು ಅಂತ ಹೇಳ್ತೀನಿ. ಬಿಕಾಸ್ ನಮ್ಮ ದೇಹಕ್ಕೆ ಈಗ ಸ್ಟ್ರೆಚಿಂಗ್ ಮಾಡ್ತೀವಿ, ಈ ಕಡೆ ಬೆಂಡ್ ಮಾಡಿರ್ತೀವಿ, ಈ ಕಡೆ ಬೆಂಡ್ ಮಾಡಿರ್ತೀವಿ, ಒಂದು ಕಡೆ ಜಾಸ್ತಿ ಬೆಂಡ್ ಆಗಿರುತ್ತೆ ದೇಹ, ಒಂದು ಕಡೆ ಕಡಿಮೆ ಇರುತ್ತೆ. ಸೊ ಅವರು ಶವಾಸನದಲ್ಲಿ ನಮ್ಮ ದೇಹನ ಈಕ್ವಲೈಸ್ ಮಾಡ್ತಾರೆ, ಮನಸ್ಸನ್ನ ಶಾಂತ ಮಾಡ್ತಾರೆ. ಸೊ ಶವಾಸನ ಇಸ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಆಸನ. ಕರೆಕ್ಟಾಗಿ ನಿದ್ದೆ ಹೋಗ್ಬೇಕು ಅಷ್ಟೇ, ಅವೇರ್ನೆಸ್ ಇಟ್ಕೊಂಡು ಮಾಡಿ ಶವಾಸನ. ಅದು ಬಿಟ್ಟರೆ ವಜ್ರಾಸನ ಅಂತ ಬರುತ್ತೆ. ಮಂಡಿ ನೋವು ಇಲ್ಲ ಅಂತಂದ್ರೆ ವಜ್ರಾಸನ ಮಾಡೋದ್ರಿಂದ ನಮ್ಮ ಕಾಲುಗಳು ಚೆನ್ನಾಗಿ ಫ್ಲೆಕ್ಸಿಬಲ್ ಆ್ಯಂಡ್ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಡೈಜೆಷನ್ ತುಂಬ ಒಳ್ಳೆಯದು. ಆಮೇಲೆ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಬಟರ್ಫ್ಲೈ, ಬದ್ಧ ಕೋಣಾಸನ. ಅದು ಬರೀ ಲೇಡೀಸ್ಗೆಲ್ಲ, ಜೆಂಟ್ಸು ಕೂಡ ತುಂಬ ಬೆನಿಫಿಟ್ ಇರುತ್ತೆ. ಲೇಡೀಸ್ಗೆ ಅದು ಗಿಫ್ಟೆಡ್ ಪೋಸ್ ಅಂತ ಕರಿತೀವಿ, ಬಿಕಾಸ್ PCOD ಒಳ್ಳೆಯದು. ಏಜ್ ಆಗ್ತಾ ಇಂಟ್ರೆಸ್ಟ್ ಸ್ಯಾಗ್ ಆಗುತ್ತೆ, ಅದನ್ನ ಮಸಲ್ ಟೋನ್ ಮಾಡೋಕ್ಕೆ ತುಂಬ ಒಳ್ಳೆಯದು. ಥೈ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಮಾಡಿ ಥೈಗೆ ಸ್ಟ್ರೆಂಥನಿಂಗ್ ಕೊಡುತ್ತೆ, ತುಂಬ ಒಳ್ಳೆಯದು. ಪ್ರಾಸ್ಟೇಟ್ ಗ್ಲ್ಯಾಂಡ್ಗೆ ತುಂಬ ಹೆಲ್ತಿಯಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬಟರ್ಫ್ಲೈ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸನಸ್. ಬಟ್ ರನ್ನರ್ಸ್, ಅಥ್ಲೀಟ್ಸ್ ಯಾರಾದರೂ ಇದ್ರೆ, ಮ್ಯಾರಥಾನ್ ರನ್ನರ್ಸ್ ಯಾರಾದ್ರೆ ಅವ್ರಿಗೆ ಲೆಗ್ ಸ್ಟಿಫ್ನೆಸ್ ಬಂದ್ಬಿಡುತ್ತೆ, ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಬಟರ್ಫ್ಲೈ ಇಸ್ ವೆರಿ ಯೂಸ್ಫುಲ್. ಆಮೇಲೆ ತಾಡಾಸನ, ನಿಂತ್ಕೊಂಡು ಕೈನ ಚೆನ್ನಾಗಿ ಸ್ಟ್ರೆಚ್ ಮಾಡೋದು. ಸೊ ದೇಹನ ನಮ್ಮ ಸ್ಪೈನ್ನ ಲಾಂಗೇಟ್ ಮಾಡುತ್ತೆ. ಬಿಕಾಸ್ ಬಲ್ಜ್ ಆಗೋದು ಇವೆಲ್ಲ ಆಗೋದು ನಮ್ಮ ಸ್ಪೈನ್ ಇಶ್ಯೂಸ್ನ. ಸೊ ತಾಡಾಸನ ಸ್ಟ್ರೆಚಿಂಗ್ ಒಳ್ಳೆಯದು. ಆ್ಯಂಡ್ 5 ಲಾಸ್ಟ್ ಆಸನ ಪವನ ಮುಕ್ತಾಸನ. ಮಲ್ಕೊಂಡು ಕಾಲನ್ನು ಮಡಚಿ ಹಿಂದೆ ಮಲ್ಕೊಳ್ಳೋದು, ಅದು ಪವನ ಮುಕ್ತ, ಬ್ರೆತ್ ರಿಲೀಸಿಂಗ್ ಪೋಸ್. ಗ್ಯಾಸ್ಟ್ರೈಟಿಸ್, ಅಸಿಡಿಟಿ, ಇವಾಗ ನೀವು ಯಾರೇ ಹೇಳಿ ಎವ್ರಿ ಸೆಕೆಂಡ್ ಪರ್ಸನ್ ಹ್ಯಾಸ್ ಬ್ಯಾಕ್ ಪೇನ್, ಎಸ್ಪೆಷಲಿ ಲೋವರ್ ಬ್ಯಾಕ್ ಪೇನ್. ಸೊ ಇದು ಬ್ಯಾಕ್ ಪೇನ್ ಹೋಗ್ಸೋಕ್ಕೆ ತುಂಬ ಒಳ್ಳೆಯದು. ಹೊಟ್ಟೆದು ಭಾರ ಕಡಿಮೆ ಮಾಡೋಕ್ಕೆ ತುಂಬ ಒಳ್ಳೆಯದು. ನೀಗೆ ಪೇನ್ ಕೊಡ್ದೇ ನೀ ಬೆಂಡಿಂಗ್ ಮಾಡುತ್ತೆ. ಸೊ ಈ ಒಂದು 5 ಆಸನ ಐ ವುಡ್ ರೆಕಮೆಂಡ್ ಎಲ್ಲರೂ ಎವ್ರಿ ಡೇ ಮಾಡಿ. ಓಕೆ, ಕಡೆಯದಾಗಿ ಎಷ್ಟು ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಯೋಗ ಬಗ್ಗೆ ವಿಚಾರವಾಗಿ, ಯಾವುದೆಲ್ಲ ಮಿತ್ಸ್ ಅಂತ ಹೇಳ್ತಿದ್ದಾರೆ? ಫ್ಲೆಕ್ಸಿಬಲ್ ಆಗಿದ್ದೀನಿ ಅದಕ್ಕೆ ಯೋಗಕ್ಕೆ ಹೋಗ್ತಾ ಇದ್ದೀನಿ, ನಂಬರ್ 1. ಅಯ್ಯೋ ಯೋಗ ನನಗೆ ದೇವ್ ಫ್ಲೆಕ್ಸಿಬಿಲಿಟಿ ಯೋಗ ಹೆಂಗೆ ಮಾಡಲಿ ಅಂತ ಅಂತಾರೆ, ಅದಕ್ಕೋಸ್ಕರ ಯೋಗ ಮಾಡಿ ಅದು ಒಂದು. ಆಮೇಲೆ ಅಯ್ಯೋ ವಯಸ್ಸಾದ್ಮೇಲೆ ಯೋಗ ಮಾಡೋದಿದ್ದೇ ಇದೆ, ಅದು 2 ಇಲ್ಲ. ಡೇ 1 ಶುರು ಮಾಡ್ಕೊಳ್ಳಿ. ಮಕ್ಕಳು ಎಷ್ಟು ಫ್ಲೆಕ್ಸಿಬಲ್ ಆಗಿರ್ತಾರೆ, ನೀವು ನಿಮ್ಮದು ಫ್ಲೆಕ್ಸಿಬಿಲಿಟಿ ನೀವು ಮುಂಚೆ ಯಾಕಾದ್ರೂ ಹೋಗ್ಬೋದು, ಅದನ್ನು ಯೋಚನೆ ಮಾಡಿ. ಸೊ ಬರೀ ವಯಸ್ಸಾಗಿರೋರು ಯೋಗ ಮಾಡಬೇಕು ಅಂತಿಲ್ಲ, ಎವ್ರಿಬಡಿ ಸ್ಟಾರ್ಟ್ ಫ್ರಮ್ ಡೇ 1. ಅದು 2. ಆ್ಯಂಡ್ ಹಾಗೆ ಬರೀ ಲೇಡೀಸ್ ಮಾತ್ರ ಯೋಗ ಹೋದರೆ ಸಾಕು, ಜೆಂಡರ್ ಏನೂ ಬೇಡ, ಎಲ್ಲರೂ ಯೋಗ ಮಾಡಿ. ಎನಿ ಏಜ್ ಅಂದರೆ ನಾವು ಯೂಶಲಿ 7 to 8 ಇಯರ್ಸ್ನ ಮಕ್ಕಳಿಗೆ ಶುರು ಮಾಡಿಸ್ತೀವಿ. ಪ್ರಾಣಾಯಾಮ ಎಲ್ಲ ನೀವು ಚಿಕ್ಕ ವಯಸ್ಸಿಗೆ ಶುರು ಮಾಡ್ಕೋಬೋದು. ಆ್ಯಂಡ್ ಆ್ಯಸ್ ನಾವು 80 ವರ್ಷ ಇದ್ದಾರೆ, ಎಷ್ಟು ಮಾಡಿರೋರು ಕೂಡ ಇದ್ದಾರೆ, ಮಾಡ್ಬೋದು. ತುಂಬ ಕೆಳಗೆ ಕೊಡೋಕ್ಕಾಗಲ್ಲ, ನಾವು ಚೇರ್ ಯೋಗ ಹೇಳ್ಕೊಡ್ತೀವಿ, ಮಾಡ್ಬೋದು. ಆ್ಯಂಡ್ ಪೀರಿಯಡ್ಸ್ ಟೈಮಲ್ಲಿ ಯೋಗ ಮಾಡಬಾರ್ದು ಇಲ್ಲ, ಮಾಡ್ಬೋದು. ಬಟ್ ಕೆಲವು ಆಸನಗಳಿದೆ ಮಾಡಬಾರ್ದು ಅನ್ನೋದು. ನಿಮಗೆ ಡಿಸ್ಕಂಫರ್ಟ್ ಆಗಿದೆ ಅಂತ ಮಾಡಬೇಡಿ, ಇಲ್ಲಾಂದರೆ ಅಟ್ಲೀಸ್ಟ್ ಅಟೆಂಡ್ ಮಾಡಿ ಕ್ಲಾಸ್. ನಾವು ಪ್ರಾಣಾಯಾಮ ಮಾಡಿಸ್ತಾರೆ ಅದನ್ನು ಮಾಡ್ಕೊಳ್ಳಿ. ಸೊ ಈ ಒಂದು ಮಿತ್ಸ್ನ ಬಿಡಿ, ಅದರ ಬಿಡು, ನಮ್ಮ ಆರೋಗ್ಯಕ್ಕೆ ಯೋಗ ಬೇಕೇ ಬೇಕು. ಸೊ ಕೊನೆಯದಾಗಿ ಯೋಗ ಒಂದು ಟಿಪ್ ಹೇಳೋದಾದ್ರೆ ಏನೇ? ಸ್ಟಾರ್ಟ್ ಟುಡೇ. ಇದನ್ನೇ ನಾನು ಹೇಳೋದು, ಬಿಕಾಸ್ ಇಡೀ ವರ್ಲ್ಡೇ ಮಾಡ್ತಾ ಇದೆ ಆ್ಯಂಡ್ ಇದು ನಮ್ಮಲ್ಲೇ ಬಂದಿದೆ, ನಾವು ಯಾಕೆ ಶುರು ಮಾಡ್ಕೊಂಡಿಲ್ಲ ಇಸ್ ದ ಪಾಯಿಂಟ್. ಬಟ್ ಏನು ಇಂಪಾರ್ಟೆಂಟ್, ಒಳ್ಳೆ ಟೀಚರ್ ನನಗೆ ತಗೊಳ್ಳೋದು, ಗೆಟಿಂಗ್ ಅ ಗುಡ್ ಟೀಚರ್, ಅವ್ರ ಅಂಡರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಈಗ ತುಂಬ ಜನ 1 month ಕೋರ್ಸ್ಗಳು ಮಾಡ್ಕೊಬಿಟ್ಟಿದ್ದಾರೆ. ಸೊ ಕರೆಕ್ಟ್ ಒಳ್ಳೆ ಟೀಚರ್ನ ಗುರುತಿಸ್ಕೊಳ್ಳಿ, ಅವ್ರ ಹತ್ರ ಹೋಗಿ ರೆಗ್ಯುಲರಾಗಿ ಯೋಗ ಮಾಡಿ. ದಟ್ ಇಸ್ ಇಂಪಾರ್ಟೆಂಟ್. ಸ್ಟಾರ್ಟ್ ಮಾಡಿ, ಎಲ್ಲ ಇದು ಜಸ್ಟ್ ಸ್ಟಾರ್ಟ್ ಅಷ್ಟೇ. ಸೂಪರ್. ನಿಜವಾಗ್ಲೂ ಯೋಗ ಹೇಳಿದಷ್ಟು ಈಸಿನೂ ಅಲ್ಲ, ಹೇಳುವಷ್ಟು ಕಷ್ಟನೂ ಅಲ್ಲ. ಅದನ್ನು ನಾವು ಹೇಗೆ ರೂಢಿಸ್ಕೋತೀವಿ ಅದ್ರ ಮೇಲೆ ನಿಂತಿದೆ ಅಂತ ಅನಿಸುತ್ತೆ. ಸೊ ಇಷ್ಟೊತ್ತು ನಿಮ್ಮ ಸಮಯನ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು.
ಥ್ಯಾಂಕ್ ಯು. ನನ್ನ ಕರೆದು ಸೆಕೆಂಡ್ ಟೈಮ್ ಗುರುತಿಸಿ ಒಂದು ಒಳ್ಳೆ ಪಾಡ್ಕಾಸ್ಟ್ನ ಶುರು ಮಾಡಿದ್ದಾರೆ. ಸೊ ನಿಮ್ಮ ಚಾನಲ್ಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಕೊಟ್ಟಾಗ ಇವ್ರಿಗೆ ಎಂಕರೇಜ್ಮೆಂಟ್ ಸಿಗುತ್ತೆ. ಸೊ ಇನ್ನು ಇದೇ ಥರ ನಂತರ ನಾವು ಬೇರೆ ಬೇರೆ ಟೀಚರ್ಸ್ನ ಕರೆದು ಅವ್ರನ್ನ ಗುರುತಿಸಿ ಅವ್ರ ಹತ್ರ ಒಂದು ನಾಲೆಜ್ ನಮ್ಮ ಶೇರ್ ಮಾಡ್ಕೊಡೋಕ್ಕೆ ಎಲ್ಲರಿಗೂ ಇಂಟರ್ನ್ಯಾಷನಲ್ ಯೋಗ ಡೇ ಶುಭಾಶಯಗಳು. ಸ್ಟಾರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ದಿಸ್ ಇಸ್ ನಿಜವಾಗ್ಲೂ ಒಂದು ಎನರ್ಜಿ ಅಂತ ಹೇಳ್ಬೋದು. ವಿ ಕ್ಯಾನ್ ಸಿ ದ ಗೂಸ್ಬಂಪ್ಸ್ ಹಿಯರ್. ಸೊ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಒಂದು ಬಿಡುವಿನ ಸಮಯನ ಕೊಟ್ಟಿದ್ದಂಥ ನಿಮ್ಮೆಲ್ಲರಿಗೂ ಕೃತಿಕಾ ಕುಟೀರ ಕಡೆಯಿಂದ ಧನ್ಯವಾದಗಳು.